भवतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ओम शांति शांति ಶಾಂತಿ. ಶ್ರೀಕೃಷ್ಣ ಸರ್ವೂ ನಿನ್ನ ಸೇವೆಯಾಗಲಿ ಸ್ವಾಮಿ. ಎಲ್ಲ ಆಧ್ಯಾತ್ಮ ಬಂಧುಗಳಿಗೂ ನಮಸ್ಕಾರ ಮತ್ತು ಜ್ಞಾನದರ್ಶನಂ ವೇದಿಕೆಗೆ ಸ್ವಾಗತ. ಧ್ವನಿ ಗುರುದೇವದಾಗಿರಲಿ, ವಿಚಾರ ಪರಮಾತ್ಮನದಾಗಿರಲಿ, ಹಾಗೂ ಇದು ನನ್ನದಲ್ಲದ ಕರ್ಮವಾಗಲಿ. ಶ್ರೀಮದ್ ಭಾಗವತ ಮಹಾಪುರಾಣ 11ನೇ ಸ್ಕಂದ. ಮೊದಲಿಗೆ ಮಂಗಳಾಚರಣೆ. ಜನ್ಮಾದ್ಯಸ್ಯ ಯತೋನ್ವಯಾದಿತರತಃ ಚಾರ್ತೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಹ್ಯಂತಿ ಯತ್ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್ ತತೋ ಜಯಮುದೀರಯೇತ್. ಪರಮಾತ್ಮ ಶ್ರೀಕೃಷ್ಣ ಉದ್ದವನಿಗೆ ಅನೇಕ ರೀತಿಯ ಸಿದ್ಧಿಗಳನ್ನು ತಿಳಿಸ್ಕೊಡ್ತಾ ಬಂದಿದ್ದಾನೆ. ಈ ಒಂದು ಪ್ರಾಕಾಮ್ಯ ಅನ್ನುವಂತಹ ಒಂದು ಸಿದ್ಧಿಗಾಗಿ ಮುಖ್ಯವಾಗಿ ಒಬ್ಬ ಸಾಧಕ ಮಾಡಬೇಕಾಗಿರುವಂತಹದ್ದೇನು ಅಂತಂದರೆ, ದೇರ್ ಶುಡ್ ಬಿ ಡೆಡಿಕೇಶನ್, ಡಿಸಿಪ್ಲಿನ್ ಆ್ಯಂಡ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ಸರ್ಟನ್ ತತ್ವಾಸ್, ಫಿಲಾಸಫೀಸ್. ಸೊ ಆಗ ಅಲ್ಲಿಗೆ ಹೀಗೆಲ್ಲ ಆಗಬೇಕು ಅಂತಂದಾಗ ದೇರ್ ಮಸ್ಟ್ ಬಿ ರೆಗ್ಯುಲರ್ ಮೆಡಿಟೇಷನ್, so that it helps a sadhaka to focus thoroughly his mind on the thoughts, so that he can watch the mind, he can understand the thoughts. ಯಾವ ರೀತಿಯ ಆಲೋಚನೆಗಳು ನನ್ನ ಮನದಲ್ಲಿ ಬರ್ತಾ ಇದೆ, ಹಾಗೂ ಯಾವ ಆಲೋಚನೆಗಳು ನನ್ನ ಶಾಂತಿಯನ್ನು ಕದಡ್ತಾ ಇದೆ, ಅವೆಲ್ಲವನ್ನು ಅವನು ಗುರುತಿಸೋದಕ್ಕೆ ಸಾಧ್ಯವಾದಾಗ ಬರ್ತಾ ಇರುವಂತಹ ಆಲೋಚನೆಗಳನ್ನು ತಡೆಗಟ್ಟಿ ಮನಸ್ಸನ್ನು ಶಾಂತವಾಗಿ ಇಟ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾನೆ. ಇವೆಲ್ಲ ಆಗಬೇಕು ಅಂತಂದರೆ ದೆರ್ ಮಸ್ಟ್ ಬಿ ಎ ವೆರಿ ಗುಡ್ ಡೆಡಿಕೇಶನ್ ಆ್ಯಂಡ್ ಡಿಸಿಪ್ಲಿನ್, ಶ್ರದ್ಧೆ, ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ಅಬೌಟ್ ದೀಸ್ ಫಿಲಾಸಫೀಸ್, ಆ್ಯಂಡ್ ವೆರಿ ಫೋಕಸ್ಡ್ ಮೈಂಡ್ ಈಸ್ ರಿಕ್ವೈರ್ಡ್, ಆ್ಯಂಡ್ ದ ಮೈಂಡ್ ಶುಡ್ ಬಿ ಅವೈಲಬಲ್ ಫಾರ್ ಹಿಮ್. ಯಾವ ರೀತಿಯ ಆಲೋಚನೆಗಳೂ ಇಲ್ಲದಂತೆ ಮನಸ್ಸು ಸಂಪೂರ್ಣವಾಗಿ ಅವನಿಗೆ ಸಿಗಬೇಕು. ಸೊ ಹೀಗಾದಾಗ ಅವನು ಆ ಮನಸ್ಸಿನ ಮೇಲೆ ಹೊಂದಾಣಿಕೆಯನ್ನು, ದೇಹದ ಮೇಲೆ ಹೊಂದಾಣಿಕೆಯನ್ನು ಮಾಡ್ಕೋತಾನೆ. ಇವೆಲ್ಲವನ್ನು ಸಾಧಿಸಿ ಪ್ರಾಣಾಯಾಮದಂತಹ ಉಸಿರಾಟದ ಕ್ರಮದಿಂದ ಹಿ ರೆಗ್ಯುಲೇಟ್ಸ್ ದಿ ಲೈಫ್ ಫೋರ್ಸ್, ಹಾಗೂ ಅನೇಕ ರೀತಿಯಲ್ಲಿ ತನ್ನ ಮನಸ್ಸನ್ನು ಪಾಸಿಟಿವ್ ಥಾಟ್ಸ್ ಅಂತ ನಾವೇನು ಹೇಳ್ತೀವಿ, ಹಾಗೆ ಇದು ನನ್ನಿಂದ ಸಾಧ್ಯ ಅನ್ನುವಂತಹ ಆತ್ಮವಿಶ್ವಾಸವನ್ನು ಹೆಚ್ಚೆಚ್ಚು ಮಾಡ್ಕೋತಾ ಬರ್ತಾನೆ. ಹೀಗೆಲ್ಲ ಮಾಡಿಕೊಂಡು ತನ್ನ ಮನಸ್ಸನ್ನು ವಿಶ್ವಪ್ರಜ್ಞೆಯೊಂದಿಗೆ ಗುರುತಿಸ್ಕೋತಾನೆ. ಹೀಗೆ ಈ ರೀತಿಯ ಅನೇಕ ಸಾಧನೆಗಳ ಮೂಲಕ ಹಿ ಗೆಟ್ಸ್ ಎ ಸಿದ್ಧಿ ಕಾಲ್ಡ್ ಪ್ರಾಕಾಮ್ಯ. ಅಂಡ್ ದಿ ಪರಮಾತ್ಮ ಹಿ ಕಂಟಿನ್ಯೂಸ್, ವಿಷ್ಣು ತ್ರದೀಶ್ವರೇ ಚಿತ್ತಂ ಧಾರಯೇತ್ ಕಾಲ ವಿಗ್ರಹೇ ಸ ಈಶತ್ವ ಮವಾಪ್ನೋತಿ ಕ್ಷೇತ್ರ ಕ್ಷೇತ್ರಜ್ಞ ಚೋದನಾ. ಸೊ ನಾವು ಯಾರನ್ನ ಪರಮಾತ್ಮ ಅಂತ ಕರಿತೀವಿ? ನಮಗಿಂತ ಹೆಚ್ಚು ಪ್ರಭಾವಶಾಲಿ ಆಗಿರುವಂತಹವನನ್ನು, ಸರ್ವಜ್ಞನನ್ನು, ಶಕ್ತಿವಂತನನ್ನು, ಬುದ್ಧಿವಂತನನ್ನು, ಹಾಗೂ ನಮಗೆ ಬೇಕಾಗಿರುವಂತಹದ್ದು ಎಲ್ಲವನ್ನ ಅವನು ಕೊಡ್ತಾನೆ ಅಂತ ಹೇಳಿ ಅವನ ಮೇಲೆ ವಿಶ್ವಾಸವಿಟ್ಟು ಅವನನ್ನು ನಾವು ಪ್ರಾರ್ಥನೆ ಮಾಡ್ತೀವಿ. ಇಂತಹವನನ್ನು ನಾವು ಪರಮಾತ್ಮ ಅಂತ ಹೇಳ್ತೀವಿ. ಸೊ ಸೃಷ್ಟಿಯನ್ನು ಕುರಿತು ಹೇಳಿದಾಗ ನಾವು ಇದು ಪರಮಾತ್ಮನ ಸೃಷ್ಟಿ, ಈ ಸೃಷ್ಟಿ ಈ ರೀತಿಯಲ್ಲಿ ಹೊರಬರುವುದಕ್ಕೆ ಕಾರಣ ಭಗವಂತ. ಸೊ ಹೀ ಈಸ್ ಪರಮಾತ್ಮ, ಬ್ರಹ್ಮ, ಹೀ ಈಸ್ ಸೃಷ್ಟಿಕರ್ತ.
ಸೊ ಹೀ ಈಸ್ ದಿ ಕ್ರಿಯೇಟರ್ ಆಫ್ ದಿಸ್ ಕ್ರಿಯೇಷನ್. ಭಗವಂತನ ಈ ಸೃಷ್ಟಿ ಅವನಿಂದ ಇದು ಸಾಧ್ಯವಾಗಿರೋದು. ಸೊ ಹೀ ಈಸ್ ದಿ ಸೃಷ್ಟಿಕರ್ತ. ಮತ್ತು ಕ್ರಿಯೇಷನ್ ಅಂತ ಹೇಳಿದಾಗ, ಕ್ರಿಯೇಷನ್ ಅಂತಂದರೆ ಅದನ್ನು ಟ್ರಾನ್ಸ್ಲೇಟ್ ಮಾಡಿಕೊಂಡ್ರೆ ನಿರ್ಮಾಣ ಅನ್ನುವಂತಹ ಒಂದು ಅರ್ಥ ಕೂಡ ಬರುತ್ತೆ. ಇಲ್ಲಿ ನಿರ್ಮಾಣ ಅಂತ ಹೇಳಿದಾಗ ಅದನ್ನು ಕ್ರಿಯೇಟ್ ಮಾಡುವಂತಹ ಸಮಯದಲ್ಲಿ ಯಾವುದೇ ಒಂದು ನಿರ್ಮಾಣ ಅಂತಂದಾಗ ಅದಕ್ಕೆ ಅನೇಕ ರೀತಿಯ ಸಾಮಗ್ರಿಗಳು ಬೇಕಾಗುತ್ತೆ. ಯಾವುದೇ ಒಂದನ್ನು ನಾವು ಸೃಷ್ಟಿ ಮಾಡಬೇಕು ಅಥವಾ ಏನೋ ಒಂದನ್ನು ನಾವು ಮಾಡಬೇಕು ಅಂತಂದಾಗ ಅದಕ್ಕೆ ಬೇಕಾಗಿರುವಂತಹ ಅನೇಕ ಸಾಮಗ್ರಿಗಳು, ಸಲಕರಣೆಗಳು ಅವೆಲ್ಲವನ್ನು ಉಪಯೋಗಿಸಿಕೊಂಡು ನಾವು ಏನು ಮಾಡಬೇಕು ಅಂದ್ಕೊಂಡಿದ್ದೀವಿ ಅದನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅನೇಕ ಬಾರಿ ಅಲ್ಲಿ ಯಶಸ್ಸನ್ನು ಕೂಡ ನಾವು ನೋಡ್ತೀವಿ. ಹೀಗೆ ಪರಮಾತ್ಮನ ಸೃಷ್ಟಿ ಅಂತಂದಾಗ ಇದು ಕೂಡ ಒಂದು ನಿರ್ಮಾಣದ ರೀತಿಯಲ್ಲಿ ಸೃಷ್ಟಿಯಾಗಿರುತ್ತೆ. ಸೊ ಯಾವುದೇ ಒಂದನ್ನು ನಿರ್ಮಿಸಬೇಕು ಅಂತಂದರೆ ಈವನ್ ಫಾರ್ ಭಗವಂತ ಆಲ್ಸೋ ಅದನ್ನು ಅವನು ಹೀ ಈಸ್ ಕ್ರಿಯೇಟಿಂಗ್ ಅಂತ ಹೇಳಿದಾಗ ಭಗವಂತನಿಗೂ ಕೂಡ ಅನೇಕ ರೀತಿಯ ಸಾಮಗ್ರಿಗಳು ಬೇಕಾಗತ್ತೆ. ಸೊ ವಿ ಕಾಲ್ ಇಟ್ ಸರ್ಟನ್ ಮೆಟೀರಿಯಲ್ಸ್. ಅನೇಕ ರೀತಿಯ ಸಾಮಗ್ರಿಗಳು ಈ ಸೃಷ್ಟಿಯನ್ನು ನಿರ್ಮಾಣ ಮಾಡೋದಕ್ಕೆ ಭಗವಂತ ಉಪಯೋಗಿಸಿಕೊಂಡಿರ್ತಾನೆ. ಸೊ ಭಗವಂತ ಉಪಯೋಗಿಸಿಕೊಂಡಿರುವಂತಹ ಈ ಸಾಮಗ್ರಿಗಳು, ವಾಟ್ ಮಸ್ಟ್ ಬಿ ದ ಮೆಟೀರಿಯಲ್ಸ್ ದಟ್ ಹಿ ಯೂಸ್ ಟು ಕ್ರಿಯೇಟ್ ದಿಸ್ ಹ್ಯೂಜ್ ಕ್ರಿಯೇಷನ್. ಸೊ ಜಗತ್ತನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಂದ ಮೇಲೆ ಈ ಸೃಷ್ಟಿಯನ್ನು ಮಾಡೋದಕ್ಕೆ ಪರಮಾತ್ಮ ಬೇರೆ ಎಲ್ಲಿಂದಲೋ ಹೋಗಿ ಸಾಮಗ್ರಿಗಳನ್ನು ತರಲಿಲ್ಲ. ಸಾಮಗ್ರಿಗಳು ಬೇಕಿತ್ತು, ಬಟ್ ಅದನ್ನು ಮತ್ತೆ ಇನ್ನೆಲ್ಲಿಂದಲೋ ಹೋಗಿ ತರಲಿಲ್ಲ. ತನ್ನನ್ನೇ ತಾನು ಸಾಮಗ್ರಿಯನ್ನಾಗಿ ಮಾಡಿಕೊಂಡ ಭಗವಂತ. ಸೊ ತನ್ನನ್ನು ಸಾಮಗ್ರಿಗಳಾಗಿ ಉಪಯೋಗಿಸಿಕೊಂಡು ಈ ಸೃಷ್ಟಿಯನ್ನು ನಿರ್ಮಾಣ ಮಾಡಿದ್ದಾನೆ. ಇದು ಏನು ಅರ್ಥವನ್ನು ಕೊಡುತ್ತೆ? ಹೀ ಈಸ್ ನಾಟ್ ಡಿಫ್ರೆಂಟ್ ಫ್ರಮ್ ದಿ ಕ್ರಿಯೇಷನ್. ನಾವೇನು ಒಂದು ಕ್ರಿಯೇಷನ್ ಅಂತ ಹೇಳಿ ಈ ಜಗತ್ತನ್ನು ನೋಡ್ತಾ ಇದ್ವಿ, ಆ ಜಗತ್ತನ್ನು ನಿರ್ಮಿಸಲು ಭಗವಂತ ಬೇರೆ ಎಲ್ಲಿಂದಲೋ ಹೋಗಿ ಸಾಮಗ್ರಿಗಳನ್ನು ತರಲಿಲ್ಲ. ತನ್ನನ್ನೇ ಸಾಮಗ್ರಿಗಳಂತೆ ಉಪಯೋಗಿಸಿಕೊಂಡು ಈ ನಿರ್ಮಾಣವನ್ನು ಹೊರತಂದಿದ್ದಾನೆ ಅಂತಂದರೆ ದಿಸ್ ಕ್ರಿಯೇಷನ್, ನಾವು ಯಾವ ಒಂದು ಜಗತ್ತು ಅಂತ ಹೇಳಿ ಈ ಪ್ರಪಂಚವನ್ನು ನೋಡ್ತಾ ಇದ್ದೀವಿ, ಇದು ಈ ಸೃಷ್ಟಿ ಆರ್ ಈ ಜಗತ್ತು ಅನ್ನುವಂತಹದ್ದು ಪರಮಾತ್ಮನ ಮತ್ತೊಂದು ಸ್ವರೂಪ, ರೂಪ. ಪರಮಾತ್ಮನ ಬದಲಾದಂತಹ ರೂಪವೇ ಈ ಪ್ರಪಂಚ. ಯಾಕೆ ಹಾಗೆ ಹೇಳಬೇಕು ಅಂತಂದರೆ, ಬಿಕಾಸ್ ಟು ಕ್ರಿಯೇಟ್ ದಿಸ್ ಕ್ರಿಯೇಷನ್ ದ ಮೆಟೀರಿಯಲ್ಸ್ ವಿಚ್ ಹಿ ಯೂಸ್ಡ್ ಈಸ್ ಹಿ ಹಿಮ್ಸೆಲ್ಫ್. ಸೊ ಅವನು ತನ್ನನ್ನೇ ಸಾಮಗ್ರಿಗಳನ್ನಾಗಿ ಉಪಯೋಗಿಸಿಕೊಂಡು ಈ ಒಂದು ಸೃಷ್ಟಿಯನ್ನು ಹೊರತಂದಿದ್ದಾನೆ ಅಂತಂದ ಮೇಲೆ ಅವನದೇ ಮತ್ತೊಂದು ರೂಪ ಅಂತಂದರೆ ದಟ್ ಈಸ್ ದಿಸ್ ಜಗತ್ತು. ಸೊ ನಾವು ಜಗತ್ತು ನಿರ್ಮಾಣವಾಗಿದೆ ಅಂತಂದಾಗ ನಮಗೆ ಶಾಸ್ತ್ರಗಳು ಏನು ತಿಳಿಸುತ್ತೆ? ಪಂಚಭೂತಗಳ ಕಾರಣದಿಂದ ಈ ಪ್ರಪಂಚ ಅನ್ನುವಂತಹದ್ದು ಸೃಷ್ಟಿಯಾಯಿತು ಅಂತ ನಾವು ಹೇಳ್ತೀವಿ. ಸೊ ನಮ್ಮ ಶಾಸ್ತ್ರ, ವೇದಾಂತಗಳು, ಒಬ್ಬ ಗುರು, ಆಚಾರ್ಯ, ಒಬ್ಬ ಜ್ಞಾನಿ, ಅನುಭವಿ ಅವರೆಲ್ಲ ಅಲ್ಲಲ್ಲಿ ಇಂತಹ ಮಾತುಗಳನ್ನು ಹೇಳ್ತಾ ಬಂದಿದ್ದಾರೆ. ಸೊ ಪಂಚಭೂತಗಳು ಎಲ್ಲವೂ ಒಟ್ಟು ಸೇರಿ ಈ ಒಂದು ಪ್ರಪಂಚ ಅನ್ನುವಂತಹದ್ದನ್ನು ಮಾಡಿದೆ. ಆದರೆ ಮತ್ತೆ ನಾವು ಇದೇ ಶಾಸ್ತ್ರ ಅಥವಾ ವೇದಾಂತವನ್ನು ಮತ್ತಷ್ಟು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮ ಉಪನಿಷತ್ಗಳೇನು ಹೇಳುತ್ತೆ? ಪಂಚಭೂತಗಳಿಗೆ ಪರಮಾತ್ಮನೇ ಕಾರಣ. ಯಾಕೆಂತಂದರೆ ಆತ್ಮನಿಂದಲೇ ಆಕಾಶ, ಆತ್ಮನಿಂದ ಆಕಾಶ ಅನ್ನುವಂತಹದ್ದು ಆಯಿತು. ಆ ನಂತರದಲ್ಲಿ ವಾಯು, ಅಗ್ನಿ, ಜಲ ಮತ್ತು ಈ ಭೂಮಿ ಎನ್ನುವಂತಹ ಈ ಎಲ್ಲವೂ ಹೊರಬಂದಿತು. ಈ ಎಲ್ಲ ಹೊರಬರೋದಕ್ಕೆ ಕಾರಣ ಏನು? ಆತ್ಮ, ಪರಮಾತ್ಮ. ಆತ್ಮ ಆಕಾಶ ಸಂಭೂತ. ಸೊ ಆತ್ಮನಿಂದ ಈ ಆಕಾಶ, ಆ ನಂತರದಲ್ಲಿ ಇನ್ನುಳಿದ ಬೇರೆ 4 ವಾಯು, ಅಗ್ನಿ, ಜಲ ಮತ್ತು ಭೂಮಿ ಎನ್ನುವಂತಹದ್ದು ಎಲ್ಲವೂ ಸೇರಿ ಅದನ್ನು ನಾವು ವಿಶ್ವ ಅಂತ ಕರಿತೀವಿ, ಪ್ರಪಂಚ ಅಂತ ಹೇಳ್ತೀವಿ, ಜಗತ್ತು ಅಂತ ಕರಿತೀವಿ. ಸೊ ದಿಸ್ ಜಗತ್ತು ಇಸ್ ದಿ ಸೃಷ್ಟಿ ಆಫ್ ದಿಸ್ ಪರಮಾತ್ಮ. ಟು ಕ್ರಿಯೇಟ್ ದಿಸ್ ಹ್ಯೂಜ್ ಕ್ರಿಯೇಷನ್, ದ ಮೆಟೀರಿಯಲ್ಸ್ he used is he himself became the materials. ಸೊ ಈ ಪ್ರಕಾರ ಕೂಡ ಪರಮಾತ್ಮ he himself became the material for this ಸೃಷ್ಟಿ. ಮತ್ತು ನಾವು ಜಗತ್ತು ಅಂತ ಹೇಳಿದಾಗ
ನಾವು ಪುರಾಣಗಳನ್ನು ಓದುವಾಗ ನಾವು 3 ಲೋಕಗಳ ಒಡೆಯ, ತ್ರಿಭುವನ ಪತಿ, ಹೀಗೆಲ್ಲ ನಾವು ಪರಮಾತ್ಮನನ್ನು ಕರಿತೀವಿ. ಅಂತಂದರೆ 3 ಲೋಕಗಳನ್ನು ಕೂಡ ಪರಮಾತ್ಮನೇ ಸೃಷ್ಟಿ ಮಾಡಿದ್ದಾನೆ. ಸೊ ಈ 3 ಲೋಕಗಳಿಗೂ ಪರಮಾತ್ಮ ಅವನೇ ಒಡೆಯ. ಅದರಿಂದ ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, 3 ಲೋಕಗಳಿಗೂ ನಾನೇ ಒಡೆಯ, ಇವೆಲ್ಲವನ್ನ ನಾನೇ ನಿರ್ಮಾಣ ಮಾಡಿರುವಂತಹದ್ದು. ಮತ್ತು ಈ ಲೋಕಗಳಲ್ಲಿ ತುಂಬಿರುವಂತಹ ತ್ರಿಗುಣಗಳು ಮತ್ತು ಮಾಯಾ ಈಸ್ ಆಲ್ಸೋ ಅಂಡರ್ ಮೈ ಕಂಟ್ರೋಲ್. ಸೊ ನಾವು ಯಾವಾಗ ಪ್ರಕೃತಿ ಅಂತ ಹೇಳ್ತೀವಿ, ಆ ಪ್ರಕೃತಿಯಲ್ಲಿ ಈ 3 ಗುಣಗಳು ಇರುತ್ತೆ. ಆ 3 ಗುಣಗಳು ಅಲ್ಲಿರೋದ್ರಿಂದ ದಟ್ ಈಸ್ ಕಾಲ್ಡ್ ದಿ ಮಾಯಾ, ಅಂಡ್ ದಿ ಪರಮಾತ್ಮ ಈಸ್ ಕಾಲ್ಡ್ ದಿ ಮಾಯಾಪತಿ. ದಟ್ ಮೀನ್ಸ್ these 3 gunas and the maya is in the control of the paramatma. ಸೊ ಹೀಗೆ ಯಾವ ಲೋಕಗಳು ನನ್ನಿಂದ ಉತ್ಪನ್ನವಾಗಿದೆ ಆ ಲೋಕಗಳನ್ನು ನಾನೇ ಉತ್ಪನ್ನವನ್ನು ಮಾಡಿದರೂ ಕೂಡ ಅವುಗಳನ್ನು ಪೋಷಿಸಿ ರಕ್ಷಣೆ ಮಾಡ್ತಾ ಇರುವಂತಹದ್ದು ಕೂಡ ನಾನೇ. ಸೃಷ್ಟಿ ಮಾಡಿರೋದು ನಾನೇ, ಅವುಗಳ ಪೋಷಣೆಯನ್ನು ಕೂಡ ನಾನೇ ಮಾಡ್ತಾ ಇದ್ದೀನಿ. ಅಂದರೆ ಯಾವ ಒಂದು ಉದ್ದೇಶಕ್ಕಾಗಿ ನಾನು ಈ ರೀತಿ ಮಾಡ್ತಾ ಇದ್ದೀನಿ, ಆ ಒಂದು ಉದ್ದೇಶ ಮುಗಿದ ನಂತರದಲ್ಲಿ ಅಲ್ಲಿ ಈ ಒಂದು ಸೃಷ್ಟಿಯ ಅವಶ್ಯಕತೆ ಇಲ್ಲ ಅಂತ ಕಂಡು ಬಂದಾಗ ಅವುಗಳ ನಾಶಕ್ಕೆ ನಾನೇ ಕಾಲನಾಗಿ ಬಂದು ಅವುಗಳ ನಾಶವನ್ನು ಕೂಡ ನಾನೇ ಮಾಡ್ತೀನಿ. ಸೊ ಕ್ಷೇತ್ರ ಮತ್ತು ಕ್ಷೇತ್ರಜ್ಞ, ದಟ್ ಈಸ್ ಶರೀರ ಮತ್ತು ಜೀವಾತ್ಮ, ಇವೆರಡರ ಪ್ರೇರಕ ಶಕ್ತಿ ಕೂಡ ನಾನೇ ಆಗಿದ್ದೀನಿ. ಸೊ ಇಂತಹ ನನ್ನ ಸ್ವರೂಪದ ಮೇಲೆ ಯಾವ ಸಾಧಕ ತನ್ನ ಮನಸ್ಸನ್ನು ಧಾರಣೆಯನ್ನು ಮಾಡ್ತಾನೆ, ಆಗ ಹಿ ಗೆಟ್ಸ್ ದಿ ಸಿದ್ಧಿ ಕಾಲ್ಡ್ ಈಶಿತ್ವ. ಸೊ ಅಂತಹ ಸಾಧಕನಿಗೆ ಈಶಿತ್ವ ಅನ್ನುವಂತಹ ಸಿದ್ಧಿಯನ್ನು ನಾನು ಕರುಣಿಸ್ತೀನಿ. ಮತ್ತು ಪರಮಾತ್ಮ ಅಂತ ಹೇಳಿದಾಗ ನಾವು ಪರಮಾತ್ಮನ ಅನೇಕ ರೂಪಗಳನ್ನು ನಾವು ನೋಡ್ತೀವಿ. ಸೊ ಬಟ್ ಯಾವ ರೂಪ ಅವನ ಸಾರ್ವಭೌಮತ್ವವನ್ನು ಸಾರುತ್ತೆ ಅಂತಂದರೆ, ನಾವು ಪರಮಾತ್ಮ ಅಂತ ಹೇಳಿದಾಗ ನಮ್ಮಿಷ್ಟ ದೇವತೆಯನ್ನು ಹೀ ಇಸ್ ದಿ ಜಗತ್ಪತಿ ಅಂತಲೇ ನಾವು ಕರಿತೀವಿ. ಸೊ ನನ್ನ ಇಷ್ಟ ದೈವ ರಾಮ ಅಂತಂದರೆ ರಾಮನನ್ನು ನಾನು ಜಗದೀಶ್ವರ ಅಂತ ಕರಿತೀನಿ. ಅಥವಾ ಕೃಷ್ಣ ನನ್ನ ಇಷ್ಟ ದೈವನಾಗಿ ಕಂಡು ಬಂದರೆ ನಾನು ಕೃಷ್ಣನನ್ನು ಮಹೇಶ್ವರ ಅಂತ ಕರಿತೀನಿ. ಹೀಗೆ ನನ್ನ ಇಷ್ಟ ದೈವ ಯಾರಾಗಿರ್ತಾನೆ ಅವನೇ ಲೋಕಗಳ ಒಡೆಯ ಅಂತ ನಾನು ಹೇಳ್ತೀನಿ. ಸೊ ನನ್ನ ಪ್ರಕಾರ ಈ ಅನೇಕ ದೇವತೆಗಳಲ್ಲಿ ಯಾವ ದೇವತೆಯ ರೂಪದಲ್ಲಿ ನಾನು ಸಾರ್ವಭೌಮತ್ವವನ್ನು ನಾನು ನೋಡ್ತೀನಿ, ಆಗ ಸಚ್ಯಗಾಡ್ ಈಸ್ ಕಾಲ್ಡ್ ದಿ ಪರಬ್ರಹ್ಮ ಪರಮಾತ್ಮ. ಸೊ ಹೀ ಈಸ್ ದಿ ಸುಪ್ರೀಂ ಲಾರ್ಡ್. ಅಂತಹ ಸುಪ್ರೀಂ ಲಾರ್ಡ್ ಆದ ನನ್ನಲ್ಲಿ ಆ ಸಾಧಕನ ಮನಸ್ಸು ಲೀನವಾಗಬೇಕು, ಸಂಪೂರ್ಣವಾಗಿ ನನ್ನಲ್ಲಿ ಅವನ ಮನಸ್ಸು ಧಾರಣೆ ಆಗಬೇಕು. ಆಗ ಅವನಿಗೆ ನಾನು ಈ ಈಶಿತ್ವ ಅನ್ನುವಂತಹ ಸಿದ್ಧಿಯನ್ನು ನಾನು ಕರುಣಿಸ್ತೀನಿ. ಮತ್ತು ಈಶಿತ್ವ ಅಂತ ಹೇಳಿದ್ರೆ ಹೀ ಈಸ್ ದಿ ಕಂಟ್ರೋಲರ್ ಆಫ್ ಎವ್ರಿಥಿಂಗ್. ಎಲ್ಲವೂ ಅವನ ವಶಕ್ಕೆ ಸಿಕ್ಕಿರುತ್ತೆ. ಸೊ ಎಲ್ಲವನ್ನ ವಶಪಡಿಸಿಕೊಂಡ ಅಂತ ಹೇಳಿದಾಗ ಇಟ್ ಟಾಕ್ಸ್ ಅಬೌಟ್ ದಿ ಪವರ್, ಅದು ಶಕ್ತಿಯನ್ನು ಕುರಿತು ಹೇಳಿದಂತೆ ಆಗುತ್ತೆ. ಸೊ ಈ ಈಶಿತ್ವ ಅನ್ನುವಂಥದ್ದು ಒಂದು ರೀತಿಯ ಶಕ್ತಿ ಅಂತ ಗೊತ್ತಾಯಿತು. ಸೊ ನಾವು ಅನೇಕ ಮಹಾಪುರುಷರ ಸಾನ್ನಿಧ್ಯವನ್ನು ನೋಡಿದಾಗ ಅಲ್ಲಿ ವೈರತ್ವ ಭಾವ ಅನ್ನುವಂತಹದ್ದು ಇರೋದಿಲ್ಲ. ಯಾವ ಭಗವಂತ ಪರಮಾತ್ಮ ಅಂತ ಹೇಳಿ ಅವನನ್ನು ನಾವು ಸಾರ್ವಭೌಮತ್ವ ಅಂತ ಕರಿತೀವಿ, ಅಂತಹವನ ಸಾನ್ನಿಧ್ಯದಲ್ಲಿ, ಅಂತಹ ಮಹಾಪುರುಷನ ಸಾನ್ನಿಧ್ಯದಲ್ಲಿ ಎಲ್ಲೂ ಕೂಡ ನಾವು ವೈರತ್ವವನ್ನು ನೋಡೋದಕ್ಕೆ ಸಾಧ್ಯವಿಲ್ಲ. ಸಕಲ ಜೀವರಾಶಿಗಳಲ್ಲಿ ನಾವು ಪ್ರೇಮವನ್ನು ಕಾಣಬಹುದು. ಸೊ ದಿಸ್ ಈಸ್ ದಿ ಕ್ವಾಲಿಟಿ ಆಫ್ ದಿ ಈಶತ್ವ. ಸೊ ಹೀಗೆ ಈಶತ್ವ ಅಂತಂದಾಗ ಎಲ್ಲವುಗಳನ್ನು ಅವನು ವಶ ಮಾಡಿಕೊಂಡಿರೋದ್ರಿಂದ ಅಲ್ಲಿ ಎಲ್ಲವೂ ಒಂದೇ ಆಗಿರುತ್ತೆ. ಅಲ್ಲಿ ಪರಸ್ಪರ ಭೇದ ಅನ್ನುವಂಥ ಇರೋದಿಲ್ಲ, ದ್ವೇಷ ಇರೋದಿಲ್ಲ. ಸೊ ಎಲ್ಲವೂ ಅವನ ವಶದಲ್ಲಿರುತ್ತೆ. ಸೊ ಸಕಲ ಜೀವರಾಶಿಗಳಲ್ಲಿ ಪ್ರೇಮವನ್ನು ನೋಡಬಹುದು.
ಎಲ್ಲಿ ನೋಡ್ಬೋದು ಅಂತಂದರೆ, ಯಾವ ಭಗವಂತನಲ್ಲಿ ನಾವು ಸಾರ್ವಭೌಮಿತ್ವವನ್ನು ನಾವು ಕಾಣ್ತೀವಿ, ಅಂತಹವನ ಸಾನ್ನಿಧ್ಯದಲ್ಲಿ ಸಕಲ ಜೀವರಾಶಿಗಳ ಪ್ರೇಮವನ್ನು, ಪ್ರೀತಿಯನ್ನು ನಾವು ನೋಡೋದಕ್ಕೆ ಸಾಧ್ಯ. ಆ್ಯಂಡ್ ದಿಸ್ ಈಸ್ ದಿ ಕ್ವಾಲಿಟಿ ಆಫ್ ದಿ ಈಶತ್ವ. ಈಶತ್ವ ಅಂತಂದರೆ ಈ ರೀತಿಯ ಕ್ವಾಲಿಟಿ ಅಲ್ಲಿರುತ್ತೆ. ಸೊ ಅವನು ಎಲ್ಲವನ್ನ ಕಂಟ್ರೋಲ್ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾನೆ ಅಂತಂದರೆ, ಹಿ ನೀಡ್ ನಾಟ್ ಕಂಟ್ರೋಲ್. ದಿ ವೆರಿ ಪ್ರೆಸೆನ್ಸ್ ಆಫ್ ಸಚ್ ಎ ಮಹಾಪುರುಷ ವಿಲ್ ಮೇಕ್ ದಿ ಎನ್ವಿರಾನ್ಮೆಂಟ್ ಇನ್ ಸಚ್ ಎ ವೇ. ಸೊ ಎಲ್ಲವೂ ಅವನ ಆಧೀನದಲ್ಲಿ ಇರುವಂತೆ ಆ ಒಂದು ಇಡೀ ಪರಿಸರ ಆ ರೀತಿಯಲ್ಲಿ ಕಂಡುಬರುತ್ತೆ. ಸೊ ದಟ್ ಈಸ್ ದಿ ಕ್ವಾಲಿಟಿ ಆಫ್ ದಿ ಈಶಿತ್ವ ಸಿದ್ಧಿ. ಅಂಡ್ ಹಿ ಕಂಟಿನ್ಯೂಸ್, ನಾರಾಯಣೇ ತುರೀಯಾಖ್ಯೆ ಭಗವತ್ ಶಬ್ದ ಶಬ್ದಿತೆ ಮನೋಮಯಾತ್ ಅತದ್ ಯೋಗಿ ಮದ್ದರ್ಮ ವಶಿತಾಮಿಯಾತ್. ನಮ್ಮ ಹಿಂದೂ ಪುರಾಣ ಹಾಗೂ ವೈಷ್ಣವ ಸಂಪ್ರದಾಯಗಳ ಪ್ರಕಾರ ದಿ ಲಾರ್ಡ್ ನಾರಾಯಣ ಮೀನ್ಸ್ ಹೀ ಈಸ್ ವಿಷ್ಣು ಆಲ್ಸೋ ಅನ್ನುವ ನಂಬಿಕೆ ನಮ್ಮಲ್ಲಿ ಇದೆ. ಸೊ ವಿಷ್ಣು ಬೇರೆ ಅಲ್ಲ, ನಾರಾಯಣ ಬೇರೆ ಅಲ್ಲ. ಸೊ ವೈಷ್ಣವ ಧರ್ಮ ಅಂತಂದಾಗ ಅಲ್ಲಿ ನಾರಾಯಣ ಅಂತಲೂ ಹೇಳ್ತೀವಿ, ವಿಷ್ಣು ಅಂತ ಕೂಡ ಹೇಳ್ತೀವಿ. ಆ್ಯಂಡ್ ವೆದರ್ ಇಟ್ ಈಸ್ ನಾರಾಯಣ ಆರ್ ದಿ ವಿಷ್ಣು, ಹೀ ಈಸ್ ದಿ ಸುಪ್ರೀಂ ಬೀಯಿಂಗ್. ಸೊ ದಿಸ್ ಈಸ್ ದಿ ಬಿಲೀಫ್ ಆಫ್ ದಿಸ್ ವೈಷ್ಣವ ಮತ. ಹಾಗೂ ಈ ನಾರಾಯಣ ಅಥವಾ ವಿಷ್ಣು ಅಂತ ಹೇಳಿದಾಗ ಅವನು 6 ರೀತಿಯ ಸಂಪತ್ತುಗಳಿಗೆ ಒಡೆಯನಾಗಿರ್ತಾನೆ, ಯಜಮಾನನಾಗಿರ್ತಾನೆ. ಇಂತಹ ಐಶ್ವರ್ಯವನ್ನು ಅಥವಾ ಸಂಪತ್ತನ್ನು ದ ಡಿವೈನ್ ಪ್ರಾಪರ್ಟೀಸ್ ಅಂತ ಕೂಡ ನಾವು ಹೇಳ್ತೀವಿ, ಅಥವಾ ಅದನ್ನು ನಾವು ಭಾಗ್ಯ, ಐಶ್ವರ್ಯ ಈ ರೀತಿಯಲ್ಲಿ ಕೂಡ ನಾವು ಅದನ್ನು ಕರಿತೀವಿ. ಸೊ ಹೀಗೆ ಈ 6 ರೀತಿಯ ಐಶ್ವರ್ಯಗಳನ್ನು ಅವನು ಹೊಂದಿರೋದ್ರಿಂದ ಹೀ ಈಸ್ ದಿ ಅಲ್ಟಿಮೇಟ್ ರಿಯಾಲಿಟಿ. ಯಾಕೆ ಅಂತಂದರೆ ಅವನಲ್ಲಿ ಎಲ್ಲವೂ ಇದೆ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಯಾವುದದು 6 ರೀತಿಯ ಡಿವೈನ್ ಪ್ರಾಪರ್ಟೀಸ್, ಆ ಐಶ್ವರ್ಯಗಳು ಅಥವಾ ಆ ಭಾಗ್ಯಗಳು ಯಾವುದು? ಮೊದಲನೇದು ಅದನ್ನು ಜ್ಞಾನ ಅಂತ ಹೇಳ್ತೀವಿ. ಈ ಪರಮಾತ್ಮ, ದಟ್ ಈಸ್ ನಾರಾಯಣ ಆರ್ ದಿ ವಿಷ್ಣು, ದ ಸುಪ್ರೀಂ ಲಾರ್ಡ್, ಅವನು ಅನಂತ ಜ್ಞಾನವನ್ನು ಹೊಂದಿರ್ತಾನೆ. ಜ್ಞಾನ ಅಂತಂದರೆ ನಮ್ಮ ವೇದಾಂತದಲ್ಲಿ ಅದನ್ನು ನಾವು ಬೆಳಕು ಅಂತ ಕರಿತೀವಿ, ದ ಲೈಟ್. ಯಾಕೆ ನಾವು ಹಾಗೆ ಕರಿತೀವಿ ಅಂತಂದರೆ, ವೇರ್ ದೆರ್ ಈಸ್ ಲೈಟ್ ದೆರ್ ವಿಲ್ ಬಿ ನೋ ಕನ್ಫ್ಯೂಷನ್. ಕನ್ಫ್ಯೂಷನ್ ಎಲ್ಲಾಗತ್ತೆ? ವೇರ್ ದೆರ್ ಈಸ್ ಡಾರ್ಕ್ನೆಸ್. ಸೊ ಎಲ್ಲಿ ಕತ್ತಲೆ ಎನ್ನುವಂತಹದ್ದಲ್ಲಿ ಇರುತ್ತೆ, ಅಲ್ಲಿ ಅನೇಕ ರೀತಿಯ ಸಂಶಯಗಳು, ಅನುಮಾನಗಳು ಹುಟ್ಟುವುದಕ್ಕೆ ಆಸ್ಪದ. ಯಾಕೆ ಅಂತಂದರೆ ಅಲ್ಲಿ ಬೇರೆ ಏನೂ ಕಾಣೋದಿಲ್ಲ, ಏನೂ ಗೊತ್ತಾಗದೆ ಇರೋದರಿಂದ ನಮಗೆ ಅನೇಕ ರೀತಿಯ ಸಂಶಯಗಳು ಅಲ್ಲಿ ಉಂಟಾಗುತ್ತೆ. ಆದರೆ ಎಲ್ಲಿ ಬೆಳಕು ಅನ್ನುವಂತಹದ್ದಿದೆ, ಅಲ್ಲಿ ಅನುಮಾನಗಳಿಗೆ ಆಸ್ಪದವೇ ಇಲ್ಲ. ಸೊ ಯಾವಾಗ ಅನುಮಾನಗಳೇ ಇಲ್ಲ ಅಂತಂದಾಗ ಅಲ್ಲಿ ಕ್ಲಾರಿಟಿ ಇದೆ ಅಂತ ಆಯಿತು. ಸೊ ಅನುಮಾನವಿಲ್ಲ ಅಂತಂದಾಗ ಆ ಒಂದು ಕ್ಲಾರಿಟಿಯನ್ನು ನಾವು ಜ್ಞಾನ ಅಂತ ಕರಿತೀವಿ. ಸೊ ಆ ಜ್ಞಾನವನ್ನು ಬೆಳಕು ಅಂತ ಯಾಕೆ ಕರಿತೀವಿ ಅಂತಂದರೆ, ಅಲ್ಲಿ ಸಂಶಯಗಳು ಮೂಡದಂತೆ. ಅಂತಂದರೆ ಯಾವಾಗ ಕತ್ತಲೆಯನ್ನು ಕುರಿತು ನಾವು ಮಾತನಾಡಿದಾಗ ಅಲ್ಲಿ ಏನೊಂದು ತೋಚ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ, ಗೋಚರವಾಗ್ತಾ ಇಲ್ಲ ಅಂತಂದಾಗ ವಿ ಗೆಟ್ ಲಾಟ್ ಆಫ್ ಕನ್ಫ್ಯೂಷನ್ಸ್. ಬಟ್ ವೆನ್ ದೆರ್ ಈಸ್ ಲೈಟ್, ಆ ಬೆಳಕು ಅನ್ನುವಂತಹದ್ದು ಅಲ್ಲಿ ಕಂಡು ಬಂದಾಗ ಅಲ್ಲಿ ಕತ್ತಲೆ ಎನ್ನುವಂತಹದ್ದು ಮಾಯವಾಗಿರುತ್ತೆ. ಮಾಯ ಅಂತಂದರೆ ದೆರ್ ಈಸ್ ನೋ ಮೋರ್ ಡಾರ್ಕ್ನೆಸ್. ಒನ್ಸ್ ಅಲ್ಲಿ ಲೈಟ್ ಅನ್ನುವಂತಹದ್ದು, ಬೆಳಕು ಅನ್ನುವಂತಹದ್ದು ಉಂಟಾದಾಗ ಅಲ್ಲಿ ಕತ್ತಲಿನ ಅವಕಾಶವೇ ಇಲ್ಲದಂತೆ ಅದು ನಮಗೆ ಕಾಣೋದೇ ಇಲ್ಲ. ಸೊ ಆಗ ನೋ ಕನ್ಫ್ಯೂಷನ್ಸ್, ನೋ ಅನುಮಾನ, ನೋ ಸಂಶಯ, ಆ್ಯಂಡ್ ಓನ್ಲಿ ಕ್ಲಾರಿಟಿ ಕ್ಯಾನ್ ಬಿ ಸೀನ್ ದೇರ್. ಸೊ ಕ್ಲಾರಿಟಿ ಅಥವಾ ಅನುಮಾನ ಇಲ್ಲ ಅಂತಂದರೆ ದಟ್ ಈಸ್ ಕಾಲ್ಡ್ ದಿ ಜ್ಞಾನ. ಸೊ ದಿಸ್ ಪರಮಾತ್ಮ ಹ್ಯಾಸ್ ಗಾಟ್ ಸಚ್ ಎ ಟೈಪ್ ಆಫ್ ಅನಂತ ಜ್ಞಾನ. ಸೊ ಆಲ್ ಟೈಪ್ಸ್ ಆಫ್ ಜ್ಞಾನ. ಅನಂತ ಜ್ಞಾನ ಅಂತಂದರೆ ಆಲ್, ಎಲ್ಲ ರೀತಿಯ ಜ್ಞಾನವನ್ನು ಅವನು ಹೊಂದಿರ್ತಾನೆ, ಸರ್ವಜ್ಞಾನವನ್ನು ಅವನು ಹೊಂದಿರ್ತಾನೆ. ದಟ್ಸ್ ವೈ ಪರಮಾತ್ಮ ಅಂತಂದಾಗ ವಿ ಆಲ್ಸೋ ಕಾಲ್ ಹಿಮ್ ಸರ್ವಜ್ಞ, ಎಲ್ಲವನ್ನ ತಿಳಿದಿರುವವನು. ಸೊ ಜ್ಞ ಅಂತಂದರೆ ಜ್ಞಾನ. ಆ್ಯಂಡ್ ಎರಡನೇದು ಬಲ, ದಿ ಪವರ್.
ಪರಮಾತ್ಮನನ್ನು ನಾವು ಸರ್ವಶಕ್ತ ಅಂತ ಕೂಡ ಕರೀತೀವಿ. ಅಂತಂದರೆ ಅವನಲ್ಲಿ ನಾವು ಲಿಮಿಟ್ಲೆಸ್ ಪವರ್ನ ನೋಡಬಹುದು. ಅವನ ಸ್ಟ್ರೆಂತ್ ಇಷ್ಟೇ ಇದೆ ಅಥವಾ ಅವನ ಕೆಪಾಸಿಟಿ ಇಷ್ಟೇನಾ, ಈ ರೀತಿ ಇಲ್ಲ. ಹೀ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಹೀ ಈಸ್ ಸರ್ವಶಕ್ತ. ಹೀ ಈಸ್ ಕೇಪಬಲ್ ಆಫ್ ಕಂಪ್ಲೀಟಿಂಗ್ ಎನಿ ಟಾಸ್ಕ್. ಆ್ಯಕ್ಚುಲಾಗಿ ಇದು ಕೂಡ ಅರ್ಥ ಅಲ್ಲ. ಯಾಕೆ ಅಂತಂದರೆ ಭಗವಂತನಿಗೆ ಯಾವ ರೀತಿಯ ಟಾಸ್ಕ್? ಹೀ ಈಸ್ ಸರ್ವಶಕ್ತ, ಸೊ ನೋ ಕ್ವಶನ್ ಆಫ್ ಟಾಸ್ಕ್. ಟಾಸ್ಕ್ ಅನ್ನುವಂತಹದ್ದು ಏನಿದ್ರು ನಮ್ಮಂತಹ ಜೀವಾತ್ಮರುಗಳಿಗೆ, ನಮ್ಮಂತಹ ಜೀವಿಗಳಿಗೆ ಈ ರೀತಿಯ ಒಂದು ಟಾಸ್ಕ್ ಅನ್ನುವಂತಹದ್ದನ್ನು ನಾವು ಉದಾಹರಣೆಯಾಗಿ ಸ್ವೀಕರಿಸಬಹುದು. ಭಗವಂತ ಅಂತ ಹೇಳಿದಾಗ ಇಟ್ ಈಸ್ ನಾಟ್ ರೈಟ್ ಟು ಸೇ ದಟ್ ಹೀ ಈಸ್ ಕೇಪಬಲ್ ಆಫ್ ಕಂಪ್ಲೀಟಿಂಗ್ ಎನಿ ಟಾಸ್ಕ್. ಬಿಕಾಸ್ ನಾವೇನು ಹೇಳ್ತೀವಿ ಭಗವಂತ ಅಂತಂದಾಗ, ಹಿ ನೀಡ್ ನಾಟ್ ಡೂ ದ ವೆರಿ ಸಂಕಲ್ಪ. ಅಲ್ಲಿ ಅವನು ಆ ಒಂದು ಸಂಕಲ್ಪವನ್ನು ಹೊಂದಿದ ಕೂಡಲೇ ಅಂತಂದರೆ ಅವನು ಅವುಗಳನ್ನು ಹೆಸರಿಸಿದರೆ ಸಾಕು, ಇಟ್ ವಿಲ್ ಬಿ ದೇರ್. ಸೊ ಸಂಕಲ್ಪ ಶಕ್ತಿ, ಅವನು ಅಂದ್ಕೊಂಡ್ರೆ ಸಾಕು, ಇಟ್ ಈಸ್ ಗೋಯಿಂಗ್ ಟು ಹ್ಯಾಪನ್. ಸೊ ವೇರ್ ಈಸ್ ದಿ ಟಾಸ್ಕ್? ಬಟ್ ಏನು ಅಂದರೆ ನಮಗೆ ಅರ್ಥ ಆಗಲಿ ಅನ್ನೋದಕ್ಕೆ ಕಾರಣವಾಗಿ ಈ ರೀತಿಯಲ್ಲಿ ಭಗವಂತನನ್ನು ಸರ್ವಶಕ್ತ ಅಂತ ನಾವು ಹೇಳಿದಾಗ ಅವನು ಏನು ಬೇಕಾದರೂ ಮಾಡ್ತಾನೆ. ಹೀ ಈಸ್ ನಾಟ್ ಎ ಡೂಯರ್. ಫಸ್ಟ್ ಆಫ್ ಆಲ್ ಅವನು ಸರ್ವಶಕ್ತ, ಅವನು ಏನನ್ನು ಬೇಕಾದರೂ ಮಾಡ್ತಾನೆ ಅಂತಂದರೆ ಅವನು ಹೀ ಈಸ್ ನಾಟ್ ದಿ ಡೂವರ್. ಬಟ್ ನಮಗೆ ಅರ್ಥ ಆಗೋದಕ್ಕೋಸ್ಕರವಾಗಿ ಹೀ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್. ಸೊ ಹೀ ಈಸ್ ಸರ್ವಶಕ್ತ. ಈ ಪದಗಳನ್ನು ಉಪಯೋಗಿಸಿ ನಾವು ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಸೊ ಹೀ ಈಸ್ ನಾಟ್ ದಿ ಡೂವರ್. ಎನಿಥಿಂಗ್ ಹಿ ಡಿಸೈರ್ಸ್ ಇಟ್ ವಿಲ್ ಬಿ ಡನ್. ದಟ್ ಈಸ್ ದಿ ಕೆಪಾಸಿಟಿ ಒನ್ಸ್ ಅಗೇನ್. ಮೂರನೇದು ಐಶ್ವರ್ಯ. ಸೊ ಐಶ್ವರ್ಯ ಅಂತಂದ್ರೇನು? ಎಲ್ಲೂ ಕೂಡ ಕೊರತೆ ಎನ್ನುವಂತಹದ್ದು ಇಲ್ಲದೆ ಇರೋದು ಈಸ್ ಕಾಲ್ಡ್ ದಿ ಐಶ್ವರ್ಯ. ದಟ್ ಮೀನ್ಸ್ ದೆರ್ ಈಸ್ ಎವ್ರಿಥಿಂಗ್. ಸೊ ಯಾರಲ್ಲಿ ಎಲ್ಲವೂ ಇರುತ್ತೆ ಅಂತಹವನು ಎಲ್ಲವನ್ನ ನಿಭಾಯಿಸಬಲ್ಲ. ಯಾಕೆ ಅಂತಂದರೆ ಆ ಎಲ್ಲವೂ ಅಂತಹದ್ದು ಮೇ ಬಿ ಎನಿಥಿಂಗ್, ಯು ನೇಮ್ ಇಟ್, ದಟ್ ಈಸ್ ದೇರ್. ದಟ್ ಈಸ್ ಕಾಲ್ಡ್ ಸರ್ವ. ಎಲ್ಲ ಅನ್ನುವಂತಹದ್ದು ಸರ್ವಪದ ಗಿವ್ಸ್ ದಿಸ್ ಟೈಪ್ ಆಫ್ ಮೀನಿಂಗ್. ಸೊ ಯಾರಲ್ಲಿ ಎಲ್ಲವೂ ಸರ್ವವೂ ಇರುತ್ತೆ, ಆ ಸರ್ವ ಅಂತಂದಾಗ ಯು ನೀಡ್ ನಾಟ್ ಕೀಪ್ ಆನ್ ಅದಿದೆಯಾ ಇದಿದೆಯಾ, ನಥಿಂಗ್. ಸರ್ವ ಮೀನ್ಸ್ ಎವ್ರಿಥಿಂಗ್. ಸೊ ಹೀಗೆ ಯಾರಲ್ಲಿ ಆ ಎಲ್ಲವೂ ಇರುತ್ತೆ, ಆ ಎಲ್ಲವೂ ಇರೋದ್ರಿಂದ ಎನಿಥಿಂಗ್ ಕ್ಯಾನ್ ಬಿ ಡನ್. ಸೊ ಹೂ ಕ್ಯಾನ್ ಡೂ ದಿಸ್? Again it is Paramatma, because Paramatma has got everything. ಅವನಲ್ಲಿ ಸಕಲವೂ ಇದೆ, ಸರ್ವವೂ ಇದೆ. And he is the ruler of this entire universe. Why he is called the ruler of this entire universe? Because this universe is created by him only. ತನ್ನದೇ ಸೃಷ್ಟಿ ಇದು. ತಾನು ಸೃಷ್ಟಿ ಮಾಡಿದಂತಹ ಈ ಜಗತ್ತನ್ನು ಹೇಗೆ ನೋಡ್ಕೋಬೇಕು, ಯಾವಾಗ ಎಲ್ಲಿ ಯಾರಿಗೆ ಏನು ಕೊಡಬೇಕು, ಯಾವಾಗ ಯಾರಿಂದ ಏನನ್ನು ನಾವು ಹಿಂಪಡಿಬೇಕು, ಹೀಗೆ ಎಲ್ಲವನ್ನ ಅವನು ತನ್ನ ನಿಯಂತ್ರಣದಲ್ಲಿ ಇಟ್ಕೊಂಡಿರೋದ್ರಿಂದ ವಿ ಕಾಲ್ ಹಿಮ್ ದಟ್ ಹಿ ಈಸ್ ದಿ ರೂಲರ್ ಆಫ್ ದಿಸ್ ಎಂಟೈರ್ ಯೂನಿವರ್ಸ್. ಸೊ ಎಲ್ಲವೂ ಅವನ ನಿಯಂತ್ರಣದಲ್ಲಿದೆ. ಸೊ ದಿಸ್ ಈಸ್ ದಿ ಹಿಡನ್ ಮೀನಿಂಗ್. ಅವನಲ್ಲಿ ಎಲ್ಲವೂ ಇದೆ. ಸೊ ಹಿ ಈಸ್ ಕೇಪಬಲ್ ಆಫ್ ಡೂಯಿಂಗ್ ಎನಿಥಿಂಗ್ ಅಂತಂದಾಗ ದ ಹಿಡನ್ ಮೀನಿಂಗ್, ಹಿ ಹಸ್ ಗಾಟ್ ಎವ್ರಿಥಿಂಗ್. ಸರ್ವವೂ ಅವನ ವಶದಲ್ಲಿದೆ. ಅಂಡ್ ಆ ಸರ್ವವೂ ಅವನಲ್ಲಿದೆ ಈಸ್ ಕಾಲ್ಡ್ ದಿ ಐಶ್ವರ್ಯ. ದಟ್ ಸರ್ವತ್ವ, ಸರ್ವತತ್ವ ಈಸ್ ದಟ್ ಫಿಲಾಸಫಿ ಆಫ್ ಹ್ಯಾವಿಂಗ್ ಎವ್ರಿಥಿಂಗ್ ಈಸ್ ಕಾಲ್ಡ್ ದಿ ಐಶ್ವರ್ಯ. ಅಂಡ್ ದ ಫೋರ್ತ್ ಡಿವೈನ್ ಪ್ರಾಪರ್ಟಿ, ದಟ್ ಈಸ್ ಶಕ್ತಿ. ಶಕ್ತಿ ಅಂತ ಹೇಳಿದಾಗ ಇಟ್ ಈಸ್ ಎನ್ ಎನರ್ಜಿ ಆ್ಯಂಡ್ ಪವರ್, ಆ ರೀತಿನಲ್ಲಿ ಹೇಳ್ತೀವಿ. ಸೊ ಹಿ ಈಸ್ ದಿ ಸೋರ್ಸ್ ಆಫ್ ಆಲ್ ಎನರ್ಜಿ ಆ್ಯಂಡ್ ದಿ ವೈಟಾಲಿಟಿ. ಸೊ ಅವನಲ್ಲಿ ಶಕ್ತಿ ಇದೆ ಅನ್ನೋದಕ್ಕಿಂತ ಹಿ ಈಸ್ ದಿ ಸೋರ್ಸ್. ದಟ್ ಶಕ್ತಿ ಅಂತ ನಾವೇನು ಗುರುತಿಸ್ತೀವಿ, ಆ್ಯಂಡ್ ಹಿ ಈಸ್ ದಿ ಸೋರ್ಸ್ ಫಾರ್ ದಟ್. ಆ್ಯಂಡ್ ದ ಫಿಫ್ತ್ ಒನ್ ಈಸ್ ವೀರ್ಯ. ವೀರ್ಯ ಅಂತಂದರೆ ಕರೇಜ್,
bravery. Since Paramatma is called the Narayana, since he is Narayana, ಅವನಲ್ಲಿ ಈ ರೀತಿಯ ಕರೇಜ್ ಅದಿದೆ. ಈ ಒಂದು ಕರೇಜ್ ಇರೋದ್ರಿಂದ ಅವನು ಇಡೀ ಜಗತ್ತನ್ನು ಸೃಷ್ಟಿ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾನೆ. ಸೃಷ್ಟಿಸಿದ ಜಗತ್ತನ್ನು ಪೋಷಿಸಿ ರಕ್ಷಣೆಯನ್ನು ಕೂಡ ಮಾಡ್ತಾನೆ. ಬಿಕಾಸ್ ಆಫ್ ದಿಸ್ ಕರೇಜ್ ಆ್ಯಂಡ್ ಬ್ರೇವರಿ he is protecting his devotees also, and since he is ಅವನಲ್ಲಿ ಅಷ್ಟು ಒಂದು ಕರೇಜ್ ಇರೋದ್ರಿಂದ he is upholding the dharma also. And the last divine property is called the Tejas. Again, because of his Ananta Gnana Shakti, he is radiating. ಎಲ್ಲಿ ಜ್ಞಾನ ಅನ್ನುವಂತಹದ್ದಿದೆ, ಕ್ವೈಟ್ ನ್ಯಾಚುರಲ್, ಅಲ್ಲಿ ಒಂದು ತೇಜಸ್ನ ನಾವು ನೋಡಬಹುದು. ಅದರಿಂದ ಜ್ಞಾನ ಅಂತಂದಾಗ ಆ ರೇಡಿಯೇಟಿಂಗ್, ಆ ಒಂದು ಬೆಳಕು, ಮಿಂಚು, ಈ ರೀತಿ ಅನೇಕ ರೀತಿಯಲ್ಲಿ ಹೊಳೆಯುತ್ತಾ ಇದೆ. ಮಿಂಚಿನಂತೆ ನನಗೆ ಉತ್ತರ ಸಿಕ್ತು. ಇವೆಲ್ಲ ನಾವು ಯಾಕೆ ಹೇಳ್ತೀವಿ ಅಂತಂದರೆ, ದಟ್ ಸ್ಪಾರ್ಕ್ ಈಸ್ ಕಾಲ್ಡ್ ದಿ ತೇಜಸ್. ಅವನ ಜ್ಞಾನ ಇರಬಹುದು. ಹೀಸ್ ಜ್ಞಾನ ಅಂತ ಹೇಳಿದಾಗ ಅಗೇನ್ ಇಟ್ ಈಸ್ ವೆರಿ ಬ್ರೈಟ್ ಆ್ಯಂಡ್ ಬ್ರಿಲಿಯಂಟ್, ಆ್ಯಂಡ್ ಹೀ ಈಸ್ ಇಲ್ಯುಮಿನೇಟಿಂಗ್ ದಿ ಎಂಟೈರ್ ಯೂನಿವರ್ಸ್. ಅದಕ್ಕೋಸ್ಕರವಾಗಿ ಅವನೇನು ಮಾಡಬೇಕಾಗಿಲ್ಲ. ದ ವೆರಿ ಪ್ರೆಸೆನ್ಸ್ ಆಫ್ ದಿಸ್ ನಾರಾಯಣ, ಇಟ್ ಇಲ್ಯುಮಿನೇಟ್ಸ್ ಎವ್ರಿಥಿಂಗ್. He is illuminating himself and illuminates everything in this universe. ಸೊ ಹೀಗೆ ಪರಮಾತ್ಮ ಈ ರೀತಿಯ 6 ಐಶ್ವರ್ಯಗಳನ್ನು ಹೊಂದಿರ್ತಾನೆ. ಸೊ ಅದರಿಂದ ನಾರಾಯಣ ಅಂತ ಹೇಳಿದಾಗ ನಮ್ಮ ಶಾಸ್ತ್ರ ಏನು ಹೇಳುತ್ತೆ ಅಂತಂದರೆ, ಐಶ್ವರ್ಯಸ್ಯ ಸಮಗ್ರಸ್ಯ ಧರ್ಮಸ್ಯ ಯಶಸ್ಸಃ ಶ್ರೇಯಃ ಜ್ಞಾನ ವೈರಾಗ್ಯಯೋಶ್ಚೈವ ಷಣ್ಣಾಂ ಭಗ ಇಟೇರಣ. ದಿಸ್ ಇಟೇರಣ ಈಸ್ ದಿ ನಾರಾಯಣ. ಸೊ ಈ ರೀತಿ ಯಾರು ಈ 6 ರೀತಿಯ ಐಶ್ವರ್ಯಗಳಿಂದ ಕೂಡಿರ್ತಾನೆ, such a supreme being is called the Narayana, and this Narayana will be always in Turiya ಸ್ಥಿತಿ. ಸೊ ನನ್ನ ಈ ಒಂದು ತುರಿಯಾ ಸ್ಥಿತಿಯಲ್ಲಿರುವಂತಹ ನಾರಾಯಣ ಸ್ವರೂಪವನ್ನು ಯಾವ ಯೋಗಿ ತನ್ನ ಮನಸ್ಸನ್ನು ಈ ನನ್ನ ನಾರಾಯಣ ಸ್ವರೂಪದಲ್ಲಿ ಧಾರಣೆಯನ್ನು ಮಾಡ್ತಾನೆ, ಅಂತಹವನಿಗೆ ನನ್ನ ಗುಣಗಳೇ ಲಭಿಸುತ್ತೆ. ಸೊ ನನ್ನ ಗುಣಗಳು ಅಂತಂದರೆ, ದಟ್ ಟೈಪ್ ಆಫ್ ಸಿದ್ಧಿ ಈಸ್ ಕಾಲ್ಡ್ ದಿ ವಶಿತಾ ಸಿದ್ಧಿ. ಸೊ ಹೀಗೆ ಹೇಳಿದಾಗ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ ಹೂ ಈಸ್ ನಾರಾಯಣ ಆ್ಯಂಡ್ ವಾಟ್ ಈಸ್ ವಶಿತ. ಆದರೆ ನಮ್ಮ ಅವಸ್ಥೆ ಹೇಗಿದೆ, ನಮ್ಮ ಪರಿಸ್ಥಿತಿ ಹೇಗಿದೆ, ವಿ ಆರ್ ಆಲ್ವೇಸ್ ಅಟ್ಯಾಚ್ ಟು ಸಮಥಿಂಗ್ ಆರ್ ದಿ ಅದರ್. ಸಿ ನಾರಾಯಣ ಅಂತಂದಾಗ ಅವನ ಈ ಗುಣಗಳೇ ಈ ವಶಿತ ಅನ್ನುವಂತಹ ಸಿದ್ಧಿಯನ್ನು ಕೊಡುತ್ತೆ ಅಂತಂದರೆ, ಒನ್ಸ್ ಅಗೇನ್ ಯಾವಾಗ ಭಗವಂತ ನಾನು ಸಿದ್ಧಿಗಳನ್ನು ಒಬ್ಬ ಸಾಧಕನಿಗೆ ಕೊಡ್ತೀನಿ ಅಂತಂದಾಗ ನಾನು ಪೂರ್ಣವಾಗಿ ಕೊಡೋದಿಲ್ಲ, ಅಂಶತಃ ಅಂತ ಈಗಾಗಲೇ ಅವನು ಹೇಳಿದ್ದಾನೆ. ಸೊ ಅಂಶತಃ ಸಿದ್ಧಿನೇ ಇಷ್ಟೊಂದು ವೈಭವವಾಗಿರೋದ್ರಿಂದ ಇನ್ನು ಪೂರ್ಣ ಪ್ರಮಾಣದ ಪರಮಾತ್ಮನ ಶಕ್ತಿನ ನಾವು ಕಲ್ಪನೆಗೂ ಕೂಡ ನಮಗೆ ಸಿಗೋದಿಲ್ಲ. ಸೊ ಇಂತಹ ಒಂದು ಪರಮಾತ್ಮನ ಅಮೋಘ ಶಕ್ತಿಯನ್ನು, ಅದ್ಭುತ ಶಕ್ತಿಯನ್ನು, ನಾರಾಯಣ ಸ್ವರೂಪವನ್ನು ಅಥವಾ ನಾರಾಯಣ ಸ್ವರೂಪದಲ್ಲಿ ಅಡಗಿರುವಂತಹ ಈ ಗುಣಗಳ ಕಾರಣದಿಂದ ವಶಿತ ಅನ್ನುವಂತಹದ್ದನ್ನು ಅವನೇ, ದಟ್ ಈಸ್ ಹಿಸ್ ಅಗೇನ್ ಸೆಕೆಂಡ್ ನೇಚರ್. ಸಿದ್ಧಿಗಳು ಅಂತ ಹೇಳಿದಾಗ ದಿ ಸಿದ್ಧಿಗಳು ಈಸ್ ದಿ ಸೆಕೆಂಡ್ ನೇಚರ್ ಆಫ್ ದಿ ಪರಮಾತ್ಮ ಅಂತ ಕೂಡ ನಾವು ಹೇಳ್ತೀವಿ. ಸೊ ಅವನು ಹೇಗಿರ್ತಾನೆ, ಈಗ ಏನೂ ಇಲ್ಲದೆ ಇರೋರು ನಾವು ಅನೇಕಗಳೊಂದಿಗೆ ಅಂಟ್ಕೊಂಡಿರ್ತೀವಿ. ನಮ್ಮಲ್ಲಿ ಆ್ಯಕ್ಚುಲಾಗಿ ಏನೂ ಇಲ್ಲ, ಏನು ಇಲ್ಲದೆ ಹೋದರೂ ಕೂಡ ಇದು ನಂದು ಅಂತ ಹೇಳಿ ಆ ಭ್ರಮೆಗೆ ಒಳಗಾಗಿ ಏನೂ ಇಲ್ಲದೆ ಇರೋವಂತಹದ್ದನ್ನು ಇದೆ ಅಂತಲೇ ತಿಳ್ಕೊಂಡು ಅಷ್ಟಕ್ಕೆ ನಾವು ಎಷ್ಟೊಂದು ನಾವು ನಮ್ಮನ್ನು ನಾವು
ಶಕ್ತಿವಂತ ಅಂತ ಅನ್ಕೋತೀವಿ. ಆದರೆ ನಿಜವಾಗ್ಲೂ ಇಂತಹ 6 ರೀತಿಯ ಐಶ್ವರ್ಯಗಳನ್ನೇ ಹೊಂದಿರುವಂತಹ, ಸಕಲಗಳಿಗೂ ಒಡೆಯನಾಗಿರುವಂತಹ ಈ ನಾರಾಯಣ ಸ್ವರೂಪವನ್ನು ಕುರಿತು ಚಿಂತನೆಯನ್ನು ಮಾಡಿದ್ರೆ ಅವನು ಇನ್ನೆಷ್ಟು ದೊಡ್ಡ ಶಕ್ತಿವಂತ ಅನ್ನುವಂತಹದ್ದು ನಮ್ಮ ಅರಿವಿಗೆ ಬರುತ್ತೆ. ಸೊ ಅದರಿಂದ ಈ ರೀತಿ ನಾವು ಭಗವಂತನನ್ನು ಕುರಿತು ಚಿಂತನೆಯನ್ನು ಮಾಡಬೇಕು ಅಂತಂದರೆ, ನಮ್ಮಂತಹವರು ಸಾಮಾನ್ಯವಾಗಿ ಇಟ್ ಈಸ್ ವೆರಿ ಈಸಿ ಆ್ಯಂಡ್ ವಿ ಆರ್ ಆಲ್ವೇಸ್ ಅಟ್ಯಾಚ್ ಟು ಸಮಥಿಂಗ್ ಆರ್ ದಿ ಅದರ್. ಹೇಗೆ ಅಟ್ಯಾಚ್ ಆಗಿರ್ತೀವಿ ಅಂತಂದರೆ, ಟು ಡಿಸ್ಅಸೋಸಿಯೇಟ್ ಫ್ರಮ್ ದಿ ವರ್ಲ್ಡ್ಲಿ ಥಿಂಗ್ಸ್ ವಿ ಪ್ರಾಕ್ಟೀಸ್ ಪ್ರಾಣಾಯಾಮ. ಆ್ಯಕ್ಚುಲಾಗಿ ಪ್ರಾಣಾಯಾಮ ಅಂತ ಹೇಳಿದಾಗ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಈ ಪ್ರಾಣಾಯಾಮದಲ್ಲಿ ಯಾವೆಲ್ಲ ಪ್ರಕ್ರಿಯೆಗಳು ನಡೀತಾ ಇದೆ ಅನ್ನುವಂತಹದ್ದನ್ನು ಬಹಳ ಸೂಕ್ಷ್ಮವಾಗಿ ನಮಗೆ ಗಮನಿಸಿದಾಗ ಇಂತಹ ಅನೇಕ ಸತ್ಯಗಳು, ವಿಚಾರಗಳು ನಮಗೆ ಗೊತ್ತಾಗುತ್ತೆ. ಬಿಕಾಸ್ ವಿ ಆರ್ ಸೋ ಮಚ್ ಅಟ್ಯಾಚ್ ಟು ದಿ ವರ್ಲ್ಡ್ಲಿ ಥಿಂಗ್ಸ್. ಯಾಕೆ ಆ ರೀತಿ ಅಷ್ಟೊಂದು ಎಲ್ಲವುಗಳಿಗೆ ನಾವು ಅಟ್ಯಾಚ್ ಆಗ್ತೀವಿ ಅಂತಂದರೆ, ದಿಸ್ ಈಸ್ ನಾಟ್ ಅವರ್ ಫಸ್ಟ್ ಜನ್ಮ. ಎಷ್ಟೋ ಜನ್ಮಗಳಿಂದ ನಾವು ಹೀಗೆ ಅಟ್ಯಾಚ್ಮೆಂಟ್ಸ್ ಅನ್ನುವಂತಹದ್ದನ್ನು ಬೆಳೆಸ್ಕೊಂಡು ಅವೆಲ್ಲವನ್ನು ನಾವು ಸಂಸ್ಕಾರ ರೂಪದಿಂದ, ಸಂಸ್ಕಾರಗಳಾಗಿ ಒಂದೊಂದು ಜನ್ಮದಿಂದ ಮತ್ತೊಂದು ಜನ್ಮಕ್ಕೆ, ಮತ್ತೊಂದು ಹುಟ್ಟಿಗೆ, ಮತ್ತೊಂದು ಮುಂದಕ್ಕೆ ಹೀಗೆ ತಗೊಂಡು ಬರ್ತಾನೆ ಇದ್ದೀವಿ. ಎಲ್ಲಿಂದ ತಂದಿದ್ದೀವಿ ಅಂತಂದರೆ ಎಷ್ಟೋ ಸಾವಿರ ಲಕ್ಷ ಜನ್ಮಗಳಿಂದ ಕೂಡ ಅದು ಇದೇ ರೀತಿಯಲ್ಲಿ ನಡ್ಕೊಂಡ್ಬರ್ತಾ ಇದೆ. ಸೊ ಅಷ್ಟೊಂದು ಗಟ್ಟಿಯಾಗಿ ನಾವು ಅನೇಕಗಳೊಂದಿಗೆ ಅಂಟಿಕೊಂಡ್ಬಿಟ್ಟಿದ್ವಿ. ಎಷ್ಟೋ ಜನ್ಮಗಳಿಂದ ಹೀಗೆ ನಾವು ಅನೇಕಗಳಿಗೆ ಅಂಟಿಸ್ಕೊಳ್ಳುವಂತಹ ಸ್ವಭಾವವನ್ನು ನಾವು ಬೆಳೆಸ್ಕೊಂಡಿರೋದ್ರಿಂದ ಟು ಡಿಸ್ಅಸೋಸಿಯೇಟ್ ಫ್ರಮ್ ದಿ ವರ್ಲ್ಡ್ಲಿ ಥಿಂಗ್ಸ್ ಈಸ್ ನಾಟ್ ವೆರಿ ಈಸಿ. ಪರಮಾತ್ಮನೇ ಬಂದು ಇವುಗಳನ್ನ ಬಿಟ್ಬಿಡು ಅಂತಂದ್ರೂ ನಾವು ಒಪ್ಕೊಂಡ್ರೂ ಕೂಡ ಬಿಡಕ್ಕೆ ಆಗದೇ ಇರೋಷ್ಟು ಗಟ್ಟಿಯಾಗಿ ನಾವು ಅವುಗಳೊಂದಿಗೆ ಅಂಟ್ಕೊಂಡ್ಬಿಟ್ಟಿರ್ತೀವಿ. ದಟ್ ಮೀನ್ಸ್ ಭಗವಂತನೇ ಹೇಳಿದ್ರು ಕೂಡ ನಮಗೆ ಅದನ್ನು ಬಿಡೋಕೆ ಆಗ್ತಾ ಇಲ್ಲ ಅಂತಂದರೆ ನಾವು ಇನ್ನೆಷ್ಟರ ಮಟ್ಟಿಗೆ ನಾವು ಈ ಒಂದು ವರ್ಲ್ಡ್ಲಿ ಥಿಂಗ್ಸ್ಗಳಿಗೆ ಅಂಟ್ಕೊಂಡಿದ್ದೀವಿ ಅನ್ನುವಂತಹದ್ದು ಗೊತ್ತಾಗುತ್ತೆ. ಸೊ ಪರಮಾತ್ಮನ ಮಾತನ್ನು ಕೂಡ ನಾವು ಧಿಕ್ಕರಿಸ್ತಾ ಇದ್ದೀವಿ ಅಂತಂದರೆ ಇಟ್ ಈಸ್ ಸೋ ಮಚ್ ಆ್ಯಂಡ್ ವಿ ಆರ್ ಸೋ ಸ್ಟ್ರಾಂಗ್ಲಿ ಅಟ್ಯಾಚ್ ಟು ದಿ ವರ್ಲ್ಡ್ಲಿ ಥಿಂಗ್ಸ್. ಸೊ ಅದಕ್ಕೆ ನಮ್ಮ ಪ್ರಾಚೀನ ಋಷಿಮುನಿಗಳು ಕಂಡುಕೊಂಡಂತಹ ಸತ್ಯ ಏನು, ಈ ರೀತಿ ಅಟ್ಯಾಚ್ಮೆಂಟ್ಸ್ಗಳಿಂದ ದೂರ ಹೋಗಬೇಕು ಅಂತಂದರೆ ಅನೇಕ ರೀತಿಯ ಅಭ್ಯಾಸಗಳನ್ನು ಮಾಡಬೇಕಾಗುತ್ತೆ. ವಿ ಹ್ಯಾವ್ ಟು ಪ್ರಾಕ್ಟೀಸ್. ದಟ್ ಪ್ರಾಕ್ಟೀಸ್ ಈಸ್ ಕಾಲ್ಡ್ ದಿ ಸ್ಪಿರಿಚುವಲ್ ಪ್ರಾಕ್ಟೀಸ್ ಆ್ಯಂಡ್ ಒನ್ ಸಚ್ ಸ್ಪಿರಿಚುವಲ್ ಪ್ರಾಕ್ಟೀಸ್ ಈಸ್ ಕಾಲ್ಡ್ ದಿ ಪ್ರಾಣಾಯಾಮ. ಸೊ ಥ್ರೂ ಪ್ರಾಣಾಯಾಮ, ಈ ಒಂದು ಪ್ರಾಣಾಯಾಮದ ಕ್ರಮದಲ್ಲಿ ನಮ್ಮ ಅಭ್ಯಾಸ ಹೇಗಿರುತ್ತೆ, ನಾವು ಈ ಒಂದು ಪ್ರಾಣಾಯಾಮ ಅಂತ ಹೇಳಿ ನಾವೇನು ಒಂದು ಉಸಿರಾಟದ ಮೇಲೆ ಗಮನವನ್ನು ಇಡ್ತೀವಿ, ಈ ಒಂದು ಪ್ರಕ್ರಿಯೆಯನ್ನು ನಾವು ಗಮನಿಸಿದಾಗ ಈ ಒಂದು ಪ್ರಾಣಾಯಾಮದ ಸಮಯದಲ್ಲಿ ನಾವು ಯಾವುದೊಂದನ್ನೂ ಆವರಿಸಿಕೊಳ್ಳದೆ ಕೇವಲ ನಾವು ನಾವಾಗಿಯೇ ಇರ್ತೀವಿ. ಹೇಗೆ? ಬಿಕಾಸ್ ಅಟ್ಯಾಚ್ಮೆಂಟ್ ಅಂತಂದ್ರೆ ಏನು ಆ್ಯಕ್ಚುಲಾಗಿ? ಇಟ್ ಈಸ್ ಥ್ರೂ ದಿ ಮೈಂಡ್. ಯಾಕೆಂತಂದರೆ ಅನೇಕಗಳನ್ನು ನಾನು ಅಂಟಿಸ್ಕೊಂಡಿದ್ದೀನಿ ಅಂತಂದರೆ ಇದಕ್ಕೆ ದೇಹವೇ ಬೇಕು. ನಾನು ಕೈಗಳಲ್ಲಿ ಹಿಡ್ಕೊಂಡಿದ್ದೀನಿ, ಇನ್ನೆಲ್ಲೋ ಹಿಡ್ಕೊಂಡಿದ್ದೀನಿ, ಆ ರೀತಿ ದೇಹದ ಭಾಗಗಳಿಂದ ಮಾತ್ರ ಅಲ್ಲ. ಅಟ್ಯಾಚ್ಮೆಂಟ್ಸ್ ಅಂತ ಹೇಳಿದಾಗ ಇಟ್ ಈಸ್ ಥ್ರೂ ದಿ ಮೈಂಡ್ ವಿ ಆರ್ ಅಟ್ಯಾಚ್ ಟು ಸೋ ಮೆನಿ ಥಿಂಗ್ಸ್. ಸೊ ಇಲ್ಲಿ ಈ ಒಂದು ಪ್ರಾಣಾಯಾಮದ ಕ್ರಿಯೆಯಲ್ಲಿ ಆ ಒಂದು ಕ್ರಮವನ್ನು ನಾವು ಅಭ್ಯಾಸ ಮಾಡಬೇಕಾದ್ರೆ ಏನಾಗಿರ್ತೀವಿ, ನಾವು ನಮ್ಮ ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ಬಿಕಾಸ್ ಡ್ಯೂರಿಂಗ್ ಪ್ರಾಣಾಯಾಮ ನಮ್ಮ ಗಮನ ನಮ್ಮ ಉಸಿರಿನ ಮೇಲೆ ಇರುವಂತೆ ನಾವು ಆ ಒಂದು ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟಿರ್ತೀವಿ. ನಾವು ನಮ್ಮ ಮನಸ್ಸಿಗೆ ಹೇಳಿರ್ತೀವಿ, ಯು ವಾಚ್ ದಿ ಉಸಿರಾಟ, ಈ ಉಸಿರಾಟವನ್ನು ನೀನು ಸೂಕ್ಷ್ಮವಾಗಿ ಗಮನಿಸು ಅಂತ ಹೇಳಿ ಮನಸ್ಸಿಗೆ ಒಂದು ಕೆಲಸವನ್ನು ಕೊಡ್ತೀವಿ. ಮನಸ್ಸಿಗೆ ನಾವು ಏನೊಂದು ಕೊಡದೆ ಹೋದರೆ ಮನಸ್ಸು ನಮ್ಮ ಜೊತೆ ಇರೋದಿಲ್ಲ, ನಮ್ಮನ್ನು ಬಿಟ್ಟು ಅದು ದೂರ ಕೊಟ್ಟೋಗುತ್ತೆ. ದಟ್ ಈಸ್ ದಿ ಸ್ವಭಾವ ಆಫ್ ದಿ ಮೈಂಡ್. ಮನಸ್ಸು ಅಂತಂದಾಗ ಇಟ್ ಈಸ್ ಚಂಚಲ, ಅದು ಒಂದು ಜಾಗದಲ್ಲಿ ಇರೋದಿಲ್ಲ. ಅದಕ್ಕೆ
ಮನಸ್ಸು ಅಂತಂದಾಗ ಇಟ್ ಈಸ್ ಆಲ್ವೇಸ್ ಅಸ್ಥಿರತೆ, ಸ್ಥಿರವಾಗಿ ಅದು ಇರೋದೇ ಇಲ್ಲ, ಒಂದು ಕಡೆ ಅದು ಇರೋದಿಲ್ಲ. ಇಟ್ ಈಸ್ ಚಂಚಲ. ನಾವು ಮತ್ತೆ ಮತ್ತೆ ಎಲ್ಲೆಲ್ಲೋ ಅಲಿತಾ ಇರುವಂತಹ ಮನಸ್ಸನ್ನು ಮತ್ತೆ ನಮ್ಮ ಹತ್ರ ತಂದುಕೊಂಡು ಇಂತಹ ಒಂದು ಪ್ರಾಕ್ಟೀಸ್ಗಳನ್ನು ಮಾಡ್ತೀವಿ. ಯಾವಾಗ ಈ ಒಂದು ಪ್ರಾಣಾಯಾಮದಲ್ಲಿ ನಾವು ಮನಸ್ಸಿಗೆ ಒಂದು ಇನ್ಸ್ಟ್ರಕ್ಷನ್ಸ್ ಕೊಡ್ತೀವಿ, ಹೇ ಮನಸ್ಸೇ, ಈ ಉಸಿರಾಟದ ಕ್ರಮವನ್ನು ನೀನು ಗಮನಿಸು ಅಂತಂದರೆ, ಒಳಬರ್ತಾ ಇರುವಂತಹ ಉಸಿರು, ಒಳಬಂದಂತಹ ಉಸಿರು ಕುಂಭಕ ಅಂತ ಹೇಳಿ ಅಲ್ಲಿ ಕೆಲ ಸಮಯಗಳವರೆಗೆ ಅದು ಅಲ್ಲಿರುತ್ತೆ. ಆ ನಂತರದಲ್ಲಿ ಅದೇ ಉಸಿರು ನಮ್ಮಿಂದ ಹೊರ ಹೋಗುತ್ತೆ. ಸೊ ಹೀಗೆ ಒಳಬರುವಂತಹ ಉಸಿರನ್ನು ಇನ್ನು ಗಮನಿಸು. ಕುಂಭಕ ಅಂತ ಹೇಳಿ ಅಲ್ಲಿ ಆ ಉಸಿರನ್ನು ನಾವು ಹೋಲ್ಡ್ ಮಾಡಿರ್ತೀವಿ, ಯು ವಾಚ್ ದಟ್ ಅಂತ ಹೇಳಿರ್ತೀವಿ, ಅದನ್ನು ಕೂಡ ಆ ಮನಸ್ಸು ನೋಡಬೇಕು. ಆ್ಯಂಡ್ ದೆನ್ ಮತ್ತೆ ಮನಸ್ಸು ನಮ್ಮಿಂದ ಹೊರಗಡೆ ಹೋಗುತ್ತೆ. ಹೊರ ಹೋಗ್ತಾ ಇರುವಂತಹ ಉಸಿರನ್ನು ಕೂಡ ನೀನು ಗಮನಿಸು ಅಂತ ಹೇಳಿ ಮನಸ್ಸಿಗೆ ನಿರಂತರವಾಗಿ ಹಾಗೇನಾಗುತ್ತೆ, ಮನಸ್ಸಿಗೆ ನಾವು ಒಂದು ಕೆಲಸವನ್ನು ಕೊಟ್ಟಿರೋದ್ರಿಂದ ಆ ಮನಸ್ಸು ಬಿಕಾಸ್ ಆಫ್ ಸೋ ಮಚ್ ಆಫ್ ಪ್ರಾಕ್ಟೀಸ್ ನಿರಂತರವಾಗಿ ಈ ಒಂದು ಉಸಿರಾಟದ ಮೇಲೆ ಗಮನವನ್ನು ಇಡುತ್ತೆ. ಅದಕ್ಕೆ ಮನಸ್ಸು ನಾನು ಬೇರೆ ಎಲ್ಲೋ ಹೋಗಬೇಕು ಅಂತ ಅನ್ನಿಸ್ಕೊಳ್ಳೋದಕ್ಕೆ ಆಗದೇ ಇರೋಷ್ಟು ನಿರಂತರವಾಗಿ ಈ ಒಂದು ಪ್ರಕ್ರಿಯೆಯನ್ನು ಅದು ಗಮನಿಸ್ತಾ ಇರುತ್ತೆ. ಒಳಬರುವಂತಹ ಮನಸ್ಸು ಕುಂಭಕ ಶೇಖರಿಸಿಟ್ಕೊಂಡಿರುವಂತಹ ಉಸಿರಿನ ಮೇಲೆ, ನಂತರ ಹೊರ ಹೋಗುವಂತಹ ಉಸಿರು, ಮತ್ತೆ ಒಳಬರುವಂತಹ ಉಸಿರು, ಹೀಗೆ ನಿರಂತರವಾಗಿ ಮನಸ್ಸು ಈ ಉಸಿರಾಟದ ಮೇಲೆ ಇರೋದರಿಂದ ಅಲ್ಲಿ ಕೇವಲ ನಾನೇ ಆಗಿರ್ತೀನಿ, ನೋ ಅಟ್ಯಾಚ್ಮೆಂಟ್ಸ್. ಸೊ ಈ ಒಂದು ಪ್ರಾಣಾಯಾಮದ ಸಮಯದಲ್ಲಿ ಮಾತ್ರ ನಾನು ಯಾವುದರೊಂದಿಗೂ ನಾನು ನನ್ನನ್ನು ಅಂಟಿಸ್ಕೊಂಡಿರೋದಿಲ್ಲ. ಯಾವ ಕ್ಷಣದಲ್ಲಿ ಈ ಒಂದು ಪ್ರಾಣಾಯಾಮ ಅನ್ನುವಂತಹ ಒಂದು ಪ್ರಾಕ್ಟೀಸ್ ಮುಗಿಯುತ್ತೆ, ಆ ನಂತರದಲ್ಲಿ ನಿಧಾನವಾಗಿ ಎಲ್ಲವುಗಳೊಂದಿಗೆ ನಾನು ನನ್ನನ್ನು ಅಂಟಿಸ್ಕೊಳ್ಳುವಂತಹ ಮತ್ತೆ ಅದು ನಡೀತಾ ಹೋಗುತ್ತೆ. ಆದರೆ ನಾರಾಯಣ ಅಂತ ಹೇಳಿದಾಗ ಹೀ ಈಸ್ ನಾಟ್ ಲೈಕ್ ಅಸ್, ಅವನು ನಮ್ಮ ಥರ ಅಲ್ಲ. ನಮ್ಮಲ್ಲಿ ಏನೂ ಇಲ್ಲದೆ ಹೋದರೂ ಕೂಡ ನಾವು ಅನೇಕಗಳನ್ನು ಈ ರೀತಿ ಅಂಟಿಸ್ಕೋತೀವಿ. ಓನ್ಲಿ ಡ್ಯೂರಿಂಗ್ ಪ್ರಾಣಾಯಾಮ ನಾವು ಡಿಸ್ಅಸೋಸಿಯೇಟ್ ಆಗಿರ್ತೀವಿ. ಆದರೆ ಆಲ್ ದಿ 24 hours ನಾವು ಪ್ರಾಣಾಯಾಮ ಮಾಡೋದಕ್ಕಾಗೋದಿಲ್ಲ. ಸೊ ಯಾವ ಕ್ಷಣದಲ್ಲಿ ಈ ಪ್ರಾಣಾಯಾಮ ಅನ್ನುವಂತಹದ್ದು ಆ ಒಂದು ಪ್ರಾಕ್ಟೀಸ್ ಮುಗಿಯುತ್ತೆ, ಮುಂದಿನ ಕ್ಷಣದಲ್ಲಿ ನಾವು ಅನೇಕಗಳೊಂದಿಗೆ ನಾವು ಅಂಟ್ಕೋತಾ ಹೋಗ್ತೀವಿ. ಅದು ಏನು, ಯಾವುದು ನಮ್ಮ ಹತ್ರ ಇಲ್ಲದೆ ಹೋದ್ರೂ ಕೇವಲ ಇದೆ ಅನ್ನುವ ಭ್ರಮೆಯೊಂದಿಗೆ ನಾವು ಅನೇಕಗಳನ್ನು ಅಂಟಿಸ್ಕೋತಾ ಬರ್ತೀವಿ. ಬಟ್ ವೆನ್ ವಿ ಟಾಕ್ ಅಬೌಟ್ ನಾರಾಯಣ, ಹೀ ಈಸ್ ದಿ ಒಡೆಯ ಫಾರ್ ಆಲ್ ದೀಸ್ 6 ಡಿವೈನ್ ಪ್ರಾಪರ್ಟೀಸ್. 6 ರೀತಿಯ ಈ ಬೇರೆ ಬೇರೆ ಐಶ್ವರ್ಯಗಳಿಗೆ ಒಡೆಯನಾಗಿರ್ತಾನೆ. ಏನೂ ಇಲ್ಲದೆ ನಾವು ಅಂಟಿಸ್ಕೋತೀವಿ, ಬಟ್ ಎಲ್ಲವನ್ನ ಅವನು ಹೊಂದಿದ್ರೂ ಕೂಡ ಯಾವುದರೊಂದಿಗೂ ಅವನು ತನ್ನನ್ನು ಅಂಟಿಸ್ಕೊಂಡಿಲ್ಲ. ಸೊ ದಿಸ್ ನಾರಾಯಣ, ಚತುರ್ಭುಜ ನಾರಾಯಣ ಅಂತಂದಾಗ ಹೀ ಈಸ್ ಬಿಯಾಂಡ್ ಆಲ್ ದೀಸ್ ಥಿಂಗ್ಸ್. ಬಿಯಾಂಡ್ ವಾಟ್? ಹೀ ಈಸ್ ಬಿಯಾಂಡ್ ಗ್ರಾಸ್, ಸಟಲ್ ಆ್ಯಂಡ್ ಕಾಸಲ್. ವೇದಾಂತದ ವಿಷಯ ಬಂದಾಗ ಈ ವೇದಾಂತ ನಮಗೆ ಅಲ್ಲಲ್ಲಿ ತಿಳಿಸ್ತಾ ಇರುತ್ತೆ. ಆತ್ಮ ಈಸ್ ಬಿಯಾಂಡ್ ವೇಕಿಂಗ್, ಡ್ರೀಮ್ ಆ್ಯಂಡ್ ಡೀಪ್ ಸ್ಲೀಪ್. Waking is the gross, dream is the subtle, and causal is the deep sleep. So what is this? Atma ಅಂತಂದ್ರೆ ಏನು ಹಾಗಾದರೆ? The self Atma is supporting all these 3, waking, dream and deep sleep. ಇವೆಲ್ಲವುಗಳಿಗೂ ಇಟ್ ಈಸ್ ದಿ ಸಬ್ಸ್ಟ್ರಾಟಮ್ ಆತ್ಮ. ಈ ಆತ್ಮ ಅನ್ನುವ ಆಧಾರದ ಮೇಲೆ ಈ 3 ಸ್ಥಿತಿಗಳು, ಅವಸ್ಥೆಗಳು ಉಂಟಾಗಿರುತ್ತೆ. ಸ್ಥೂಲ, ಸೂಕ್ಷ್ಮ, ಕಾರಣ, ಇವೆಲ್ಲವುಗಳಿಗೆ ಆಧಾರ ಯಾವುದು ಅಂತಂದರೆ ದಿಸ್ ಆತ್ಮ. ಸೊ ಆತ್ಮ ಈಸ್ ದಿ ವೆರಿ ಫೌಂಡೇಶನ್, ದ ವೆರಿ ಸಬ್ಸ್ಟ್ರಾಟಮ್. ಆನ್ ದಿ ಸಬ್ಸ್ಟ್ರಾಟಮ್ ಆಫ್ ದಿಸ್ ಆತ್ಮ, ಆಲ್ ದೀಸ್ 3 they are there, they exist because of this. So the self, the Atma, is supporting all these 3, and at the same time it is independent of all these 3. ಇವೆಲ್ಲವುಗಳಿಗೂ
ಈ ಆತ್ಮ ಅನ್ನುವಂತಹದ್ದೇ ಆಧಾರವಾಗಿದ್ದರೂ ಇವೆಲ್ಲವುಗಳಿಗಿಂತ ಆತ್ಮ ಈಸ್ ಬಿಯಾಂಡ್, ಬೇರೆಯಾಗಿಯೇ ಇರುತ್ತೆ. ದ ಸೇಮ್ ತತ್ವ ಈಸ್ ದೇರ್ ವಿತ್ ದಿ ಜೀವಾತ್ಮ ಅಂಡ್ ವಿ ಕ್ಯಾನ್ ಸಿ ದ ಸೇಮ್ ತತ್ವ ಅಟ್ ದಿ ಕಾಸ್ಮಿಕ್ ಲೆವೆಲ್ ಆಲ್ಸೋ. And who is supporting all these three, that is the total waking, total dream and total deep sleep. ಅಂದರೆ ಟೋಟಲ್ ಸತ್ವ, ಟೋಟಲ್ ರಜಸ್ ಅಂಡ್ ಟೋಟಲ್ ತಮ, ಬಟ್ ನಾಟ್ ಅಫೆಕ್ಟೆಡ್ ಬೈ ದೆಮ್. ಇವೆಲ್ಲವುಗಳಿಗೂ ಅದೇ ಆಧಾರ, ಬಟ್ ಅದು ಯಾವುದರೊಂದಿಗೂ ಇದು ತನ್ನನ್ನು ತಾನು ಗುರುತಿಸಿಕೊಂಡಿಲ್ಲ. ಬಟ್ it is supporting all these three. That is our Narayana. That is the Swarupa of the Narayana. That is the philosophy of the Narayana. Narayana philosophy ಅಂತಂದ್ರೆ it is like this. The Atma is the supporting of all these three, and still it is independent of all these three. So to make it clear, who is supporting all these three? That is waking, we call it Vishnu. Who is the total dream, that is Brahma, and who is the total deep sleep, that is Shiva, Tamoguna. So but Narayana ಅಂತ ಹೇಳಿದಾಗ ಈ ಬ್ರಹ್ಮ ವಿಷ್ಣು ಮಹೇಶ್ವರರಿಗಿಂತ he is beyond. ಆದ್ದರಿಂದ ಯಾವ ಯೋಗಿ, ಒಬ್ಬ ಸಾಧಕ ಈ ನನ್ನ ನಾರಾಯಣ ಫಿಲಾಸಫಿಯಲ್ಲಿ, ನಾರಾಯಣ ಸ್ವರೂಪದಲ್ಲಿ ಕಂಪ್ಲೀಟ್ ಆಗಿ ನನ್ನ ಸ್ವರೂಪದಲ್ಲಿ ತನ್ನ ಮನಸ್ಸನ್ನು ಧಾರಣೆ ಮಾಡ್ತಾನೆ ಅಂತಂದರೆ ಫೋಕಸ್ ಮಾಡ್ತಾನೆ, ಅಂಡ್ ಹೀ ಗೆಟ್ಸ್ ದಿ ಅಬಿಲಿಟಿ ಕಾಲ್ಡ್ ದಿ ವಶಿತ. ನಿರ್ಗುಣೆ ಬ್ರಹ್ಮಣೀಮಯಿ ಧಾರೆಯನ್ ವಿಶದಂ ಮನಃ ಪರಮಾನಂದ ಮಾಪ್ನೋತಿ ಯತ್ರ ಕಾಮೋ ವಸೀಯತೆ. ದಿ ಕಂಪ್ಲೀಟ್ ಬ್ಲಿಸ್ ಈಸ್ ಎ ವೆರಿ ಗ್ರೇಟ್ ವರ್ಡ್. ದ ಕಂಪ್ಲೀಟ್ ಬ್ಲಿಸ್ ಅಂತ ಹೇಳಿದಾಗ ಬಹಳ ಮಹತ್ವವಾದ ಅರ್ಥವನ್ನು ಕೊಡುವಂತಹ ಪದ ಇದು. ಮೂಲವಾಗಿ ಬ್ಲಿಸ್ ಅಂತ ಹೇಳಿದಾಗ ಇಟ್ ಈಸ್ ಆನಂದ, ಇಟ್ ಈಸ್ ಸಂತೋಷ, ಇಟ್ ಈಸ್ ತೃಪ್ತಿ, ಈ ಅರ್ಥಗಳನ್ನು ಕೊಡುತ್ತೆ. ಬಟ್ ದಿ ಕಂಪ್ಲೀಟ್ ಬ್ಲಿಸ್ ಅಂತಂದಾಗ ಈ ಎಲ್ಲವನ್ನ ಒಳಗೊಂಡಂತಹ ಪ್ರಜ್ಞೆ, ಸೊ ಪೂರ್ಣತೆಯನ್ನ ಅನುಭವಿಸ್ತಾ ಇರುವಂತಹ ಪ್ರಜ್ಞೆ ಈಸ್ ಕಾಲ್ಡ್ ದಿ ಕಂಪ್ಲೀಟ್ ಬ್ಲಿಸ್. And once again, what is Purna? It means ಯಾವಾಗ ಐ ಆಮ್ ಕಂಪ್ಲೀಟ್ ಬೈ ಮೈ ಸೆಲ್ಫ್ ಅಂತ ನಾವು ಹೇಳ್ಕೊತೀವಿ, ನನ್ನಲ್ಲಿ ಎಲ್ಲವೂ ಇದೆ, ನನ್ನಲ್ಲಿ ಎಲ್ಲವೂ ಇದೆ, ನನ್ನಲ್ಲಿ ಎಲ್ಲವೂ ಇದೆ ಅಂತ ಹೇಳಿದಾಗ ಐ ನೀಡ್ ನಾಟ್ ಸೇ ನನಗೆ ಕೊರತೆನೇ ಇಲ್ಲ ಅಂತ ಹೇಳೋ ಅವಶ್ಯಕತೆನೇ ಇಲ್ಲ. ಆ ಕೊರತೆ ಅನ್ನುವಂತಹದ್ದು ಯಾವಾಗ ಆ ಒಂದು ಶಬ್ದ ಅಥವಾ ಆ ಒಂದು ಪದ ಬರುತ್ತೆ ಅಂತಂದರೆ ದೆರ್ ಈಸ್ ಸಮಥಿಂಗ್ ವಿಚ್ ಈಸ್ ರಿಕ್ವೈರ್ಡ್. ಬಟ್ ನನ್ನಲ್ಲಿ ಸರ್ವವೂ ಇದೆ ಅಂತಂದಾಗ ಅಲ್ಲಿ ಕೊರತೆ ಅನ್ನೋದಕ್ಕೆ ಅವಕಾಶವೇ ಇಲ್ಲ. ಸೊ ಹೀಗೆ ಎಲ್ಲವನ್ನ ಹೊಂದಿದವನು. ಸೊ ಇದರ ಪ್ರಕಾರ ಆಸೆ ಬಯಕೆಗಳನ್ನು ವ್ಯಕ್ತಪಡಿಸಬೇಕು ಅನ್ನುವಂತಹ ಅವಶ್ಯಕತೆಗಳೇ ಇಲ್ಲ. ನನಗೆ ಇಂತಹ ಆಸೆ ಇದೆ ಅಂತ ಯಾವಾಗ ನಾವು ಹೇಳ್ತೀವಿ ಅಂತಂದರೆ, ಯಾವ ಒಂದು ವಸ್ತುವನ್ನು ಕುರಿತು ಇದರ ಬಗ್ಗೆ ನನಗೆ ಆಸಕ್ತಿ ಇದೆ, ಆಸೆ ಬಯಕೆಗಳಿದೆ ಅಂತಂದರೆ ದಟ್ ಮೀನ್ಸ್ ಅದು ನನ್ನಲ್ಲಿ ಇಲ್ಲ. ಅದು ಇಲ್ಲದೇ ಇರೋದ್ರಿಂದ ಅವುಗಳನ್ನು ಹೊಂದುವಂತಹ ಬಯಕೆ ನನ್ನಲ್ಲಿ ಇದೆ. ಸೊ ಐ ವಾಂಟ್ ಇಟ್. ದಟ್ ಈಸ್ ಕಾಲ್ಡ್ ದಿ ಆಸೆ. ಸೊ ನನ್ನಲ್ಲಿ ಏನಾದರೂ ಇಲ್ಲ ಅಂತಂದಾಗ ಅದನ್ನು ಪಡ್ಕೋಬೇಕು ಅಂತ ಹೇಳಿ ನಮ್ಮಲ್ಲಿ ಒಂದು ಆಸಕ್ತಿ ಉಂಟಾಗುತ್ತೆ, ಹಂಬಲ. ಸೊ ನನಗೆ ಏನೂ ಬೇಡ ಅಂತ ಯಾವಾಗ ಹೇಳ್ತೀವಿ ಅಂತಂದರೆ ಇಟ್ ಈಸ್ ನಾಟ್ ಎಕ್ಸಾಕ್ಟ್ಲಿ ವೈರಾಗ್ಯ. ಆ ಏನು ಬೇಡ ಅನ್ನುವಂತಹದ್ದು ಈಸ್ ನಾಟ್ ಆ್ಯಕ್ಚುಲಿ ವೈರಾಗ್ಯ. ದಟ್ ಏನು ಬೇಡ ಈಸ್ ಎ ಸ್ಟೇಟ್ ಆಫ್ ಮೈಂಡ್ ವೇರ್ ಇಟ್ ಆಲ್ಸೋ ಸೇಸ್ ಐ ಹ್ಯಾವ್ ಗಾಟ್ ಎವ್ರಿಥಿಂಗ್. ಐ ಹ್ಯಾವ್ ಗಾಟ್ ಎವ್ರಿಥಿಂಗ್. ಸಿನ್ಸ್ ಐ ಹ್ಯಾವ್ ಗಾಟ್ ಎವ್ರಿಥಿಂಗ್ ಐ ಡೋಂಟ್ ನೀಡ್ ಎನಿಥಿಂಗ್. ನನಗೆ ಯಾವುದೂ ಬೇಡ. ಸೊ ಈ ರೀತಿಯಲ್ಲಿ ನನಗೆ ಏನೊಂದು ಬೇಡ ಅನ್ನುವಂತಹದ್ದು ನನ್ನಲ್ಲಿ ಎಲ್ಲವೂ ಇದೆ ಅನ್ನುವಂತಹದ್ದನ್ನು ತಿಳಿಸ್ತಾ ಇರುವಂತಹ ಸತ್ಯ. ಸೊ ಮತ್ತಾವ ಬಯಕೆಗಳು ಕೂಡ ನನ್ನಲ್ಲಿ ಇಲ್ಲ.
ಸೊ ನೋ ಕಾಮನೆ, ಆಸೆ ಬಯಕೆಗಳನ್ನು ಗೆದ್ದವನು ಅಂತ ನಾವೇನು ಹೇಳ್ತೀವಿ ಅದಕ್ಕಿಂತ ಹೆಚ್ಚು ಅರ್ಥವನ್ನು ಕಲ್ಪಿಸ್ಕೋಬಹುದು ಈ ಪದದಲ್ಲಿ. ಸೊ ಆ ರೀತಿ ಹೆಚ್ಚು ಅರ್ಥವನ್ನು ಕೊಡುವಂತಹ ಪದ ಇದು. ಸೊ ಹೀ ಈಸ್ ಬಿಯಾಂಡ್ ಡಿಸೈರ್ಸ್. ಸೊ ದ ಸ್ಟೇಟ್ ಆಫ್ ಮೈಂಡ್ ಇಸ್ ಕಾಲ್ಡ್, ಈ ರೀತಿಯ ಮನಸ್ಸಿನ ಅವಸ್ಥೆಯನ್ನು ಯಾರು ಪಡ್ಕೊಂಡಿರ್ತಾನೆ, ದಟ್ ಸ್ಟೇಟ್ ಆಫ್ ಮೈಂಡ್ ಇಸ್ ಕಾಲ್ಡ್ ದಿ ಕಾಮೋ ವಸೀಯತೆ. ಆ್ಯಂಡ್ ಅಗೈನ್ ದಿಸ್ ಕಾಮೋ ವಸೀಯತೆ ಈಸ್ ಅನದರ್ ಟೈಪ್ ಆಫ್ ಸಿದ್ಧಿ. ಸೊ ದಿಸ್ ಕ್ಯಾನ್ ಬಿ ಅಟೈನ್ಡ್ ಬೈ ಎ ಯೋಗಿ. ಈ ಕಾಮೋ ವಸೀಯತೆ ಅನ್ನುವಂತಹ ಸಿದ್ಧಿ ಯಾರಿಗೆ ಸಿಗುತ್ತೆ? ವೆನ್ ಹಿ ಟೋಟಲಿ ಫೋಕಸಸ್ ಹಿಸ್ ಮೈಂಡ್ ಆನ್ ದಿ ನಿರ್ಗುಣ ಬ್ರಹ್ಮ. ಹೇಗೆ ನಿರ್ಗುಣ ಬ್ರಹ್ಮ ಅಂತಂದಾಗ ದಟ್ ಈಸ್ ನಿರ್ಗುಣ ನಿರಾಕಾರ ಬ್ರಹ್ಮನನ್ನು ಕುರಿತು ಚಿಂತಿಸುವಂತಹದ್ದು. ನಾವು ಯಾವುದೇ ಒಂದು ವಿಚಾರವನ್ನು ಚಿಂತನೆಯನ್ನು ಮಾಡಬೇಕು ಅಂತಂದಾಗ ಮನಸ್ಸಿಗೆ ಅದರ ರೂಪವನ್ನು ನಾವು ಕಲ್ಪನೆ ಮಾಡಿ ಕೊಡ್ತೀವಿ. ಈಗ ನಾನು ನಿನ್ನ ಬಗ್ಗೆ ಯೋಚನೆಯನ್ನು ಮಾಡ್ತಾ ಇದ್ದೀನಿ ಅಂತ ಹೇಳಿ ನಿನ್ನ ಧ್ಯಾನವನ್ನು ನಾನು ಮಾಡಬೇಕು ಅಂತಂದರೆ ಪೂರ್ವವಾಗಿ ನನ್ನ ಮನಸ್ಸಿಗೆ ನಿನ್ನ ರೂಪವನ್ನು ನಾನು ಕೊಡಬೇಕು. ಯಾವಾಗ ಮನಸ್ಸಿಗೆ ನಾನು ನಿನ್ನ ರೂಪವನ್ನು ಕೊಡ್ತೀನಿ ಆಗ ಮನಸ್ಸು ಇಟ್ ಹೋಲ್ಡ್ಸ್ ದಟ್ ರೂಪ, ಆ ರೂಪವನ್ನು ಪಡ್ಕೊಳ್ಳುತ್ತೆ. ಯಾವಾಗ ಮನಸ್ಸಿನ ಕೈಗೆ ಈ ಒಂದು ರೂಪ ಅನ್ನುವಂಥದ್ದು ಸಿಗುತ್ತೆ ಆಗ ಮನಸ್ಸು ಅದನ್ನು ಹಿಡ್ಕೊಂಡು ಅಲ್ಲೇ ಇರುತ್ತೆ. ಸೊ ದ ಮೈಂಡ್ ಈಸ್ ಅವೈಲಬಲ್ so that you can meditate now. Why you can meditate? Because the mind is available, the mind is very calm. ಆ ಶಾಂತವಾದ ಮನಸ್ಸು ಸ್ಥಿರವಾಗಿ ನಿನ್ನ ಬಳಿ ಇರೋದ್ರಿಂದ ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಫೋಕಸ್, ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಕಾನ್ಸಂಟ್ರೇಟ್, ಇಟ್ ಈಸ್ ಪಾಸಿಬಲ್ ಫಾರ್ ಯು ಟು ಮೆಡಿಟೇಟ್ ಅಪಾನ್ ದಟ್ ಪರ್ಟಿಕ್ಯುಲರ್ ವಸ್ತು. ಬಟ್ ಮನಸ್ಸಿಗೆ ಹೀಗೆ ಏನೋ ಒಂದು ಕೊಟ್ಟು ಏಕಾಗ್ರತೆಯನ್ನು ಸಾಧಿಸುವಂತಹದ್ದು ಒಂದು ಕ್ರಮ. ಬಟ್ ಮನಸ್ಸಿಗೆ ನಾನು ಏನೊಂದೂ ಕೊಡೋದಿಲ್ಲ. ಈಗ ನಿರ್ಗುಣ ನಿರಾಕಾರ ಬ್ರಹ್ಮ ಅಂತಂದಾಗ ದಟ್ ಸುಪ್ರೀಂ ಬೀಯಿಂಗ್, ಹಿ ಹ್ಯಾಸ್ ನೋ ಆಕಾರ, ಹಿ ಹ್ಯಾಸ್ ನೋ ಫಾರ್ಮ್. ಸೊ ನಿರ್ಗುಣ ನಿರಾಕಾರ, ದರ್ ಈಸ್ ನೋ ಫಾರ್ಮ್. ಸೊ ಆ ನೋ ಫಾರ್ಮ್ ಅನ್ನೋಂಥದ್ದನ್ನು ಮನಸ್ಸಿಗೆ ಹೇಗೆ ಕೊಡೋದಕ್ಕೆ ಸಾಧ್ಯ? ಮೈಂಡ್ ವಾಂಟ್ಸ್ ಸಮಥಿಂಗ್. ಮನಸ್ಸು ನಿನ್ನ ಹತ್ರ ಉಳ್ಕೋಬೇಕು ಅಂತಂದರೆ ಮನಸ್ಸಿಗೆ ಏನೋ ಒಂದು ಕೊಡಬೇಕು. ಬಿಕಾಸ್ ದ ಮೈಂಡ್ ಈಸ್ ಲೈಕ್ ಎ ಚೈಲ್ಡ್. ಮಕ್ಕಳ ಮನಸ್ಸು ಹೇಗಿರುತ್ತೆ? ಮಕ್ಕಳು ನಮ್ಮ ಬಳಿ ಬರಬೇಕು, ನಮ್ಮ ಜೊತೆ ಇರಬೇಕು ಅಂತಂದಾಗ ಆ ಮಕ್ಕಳಿಗೆ ನಾವೇನು ಮಾಡ್ತೀವಿ, ಏನೋ ಒಂದು ಚಾಕ್ಲೇಟು ಐಸ್ ಕ್ರೀಮು ಕೊಟ್ಟಾಗ ಆ ಮಗು ನಮ್ಮ ಬಳಿ ಬರುತ್ತೆ, ನಮ್ಮ ಹತ್ರ ಬರುತ್ತೆ. ನಮ್ಮ ಹತ್ರ ಆ ಚಾಕ್ಲೇಟ್ ಆಸೆಗಾಗಿ ಬಂದಾಗ ಆ ಮಗುವನ್ನು ನಾವು ಹಿಡ್ಕೋತೀವಿ, ಮಾತನಾಡ್ತೀವಿ, ಆ ಒಂದು ಫ್ರೆಂಡ್ಶಿಪ್ಪು ಕನೆಕ್ಷನ್ ನಾವು ಬೆಳೆಸ್ಕೋತೀವಿ. ಇಟ್ ಈಸ್ ಪಾಸಿಬಲ್ ಬಿಕಾಸ್ ವಿ ಗೇವ್ ಐದರ್ ಚಾಕೊಲೇಟ್ ಆರ್ ದಿ ಐಸ್ ಕ್ರೀಮ್ ಟು ದಿ ಚೈಲ್ಡ್. ಎಕ್ಸಾಕ್ಟ್ಲಿ ಲೈಕ್ ದಟ್ ದ ಮೈಂಡ್ ಈಸ್ ಲೈಕ್ ಎ ಚೈಲ್ಡ್. ಸೊ ಮನಸ್ಸು ಇಟ್ ವಾಂಟ್ಸ್ ಸಮಥಿಂಗ್ ಟು ಹೋಲ್ಡ್. ಆ ರೀತಿ ಮನಸ್ಸಿಗೆ ಏನೋ ಒಂದು ಕೊಟ್ಟಾಗ ಅದು ನಮ್ಮ ಬಳಿ ಇರುತ್ತೆ. ದೆನ್ ಇಟ್ ಈಸ್ ಪಾಸಿಬಲ್ ಫಾರ್ ಅಸ್ ಟು ಫೋಕಸ್. ಬಟ್ ನಿರ್ಗುಣ ನಿರಾಕಾರ ಬ್ರಹ್ಮ ಅಂತಂದಾಗ ಬಿಯಾಂಡ್ ಮೈಂಡ್ ವಿ ಹ್ಯಾವ್ ಟು ಮೆಡಿಟೇಟ್ ಅಪ್ಪ. ಸೊ ಯಾವ ಯೋಗಿ ಈ ರೀತಿಯಲ್ಲಿ ತನ್ನ ಮನಸ್ಸನ್ನು ನಿರ್ಗುಣ ನಿರಾಕಾರ ಬ್ರಹ್ಮನ ಮೇಲೆ ಚಿಂತಿಸಿ ಸಾಧನೆಯನ್ನು ಮಾಡ್ತಾನೆ, ಅಂತಹವನು ಈ ಒಂದು ಸಿದ್ಧಿಯನ್ನು, ದಟ್ ಈಸ್ ಕಾಮೋವಸೀಯತೆ ಅನ್ನುವಂತಹ ಸಿದ್ಧಿಯನ್ನು ಅವನು ಪಡ್ಕೋತಾನೆ. ಸೊ ಪರಮಾತ್ಮನ ನಿರಾಕಾರ ರೂಪವನ್ನು ಉಪಾಸನೆಗೆ ತಂದ್ಕೋಬೇಕು ಅಂತಂದರೆ ಸಾಧಕನ ಮನಸ್ಸು ಅಥವಾ ಚಿತ್ತ ಅನ್ನುವಂತಹದ್ದು ಹಾಗೂ ಅಂತಃಕರಣ ಅನ್ನುವಂತಹದ್ದು ಇವೆಲ್ಲ ಬಹಳ ಪರಿಪಕ್ವತೆಯನ್ನು ಹೊಂದಿರಬೇಕು. ದ ಮೆಚ್ಯೂರ್ಡ್ ಮೈಂಡ್ ಅಂತ ಹೇಳ್ತೀವಿ. ದ ಮೆಚ್ಯೂರ್ಡ್ ಮೈಂಡ್, ಮನಸ್ಸು ಬಹಳ ಪಕ್ವವಾಗಿದೆ. ಯಾವಾಗ ಆ ಮನಸ್ಸು ಬಹಳ ಪಕ್ವವಾಗ್ತಾ ಹೋಗುತ್ತೆ ಆಗ ದಟ್ ಮೈಂಡ್ ಇಟ್ ಡ್ರಾಪ್ಸ್. ದಟ್ ಮೈಂಡ್ ಇಟ್ ಡ್ರಾಪ್ಸ್. ಯಾವಾಗ ಅಲ್ಲಿ ಆ ಮನಸ್ಸು ಅನ್ನುವಂತಹದ್ದು ಡ್ರಾಪ್ ಆಗುತ್ತೆ
then that sadhaka can be called as he is beyond mind. ಹೇಗೆ ಡ್ರಾಪ್ ಆಗುತ್ತೆ? ಹೌ ಇಟ್ ಈಸ್ ಪಾಸಿಬಲ್? ಬಿಕಾಸ್ ಒಂದು ಮರ ಅಥವಾ ಗಿಡ ಅಂತ ಹೇಳಿದಾಗ ಅಲ್ಲಿ ಅದು ಕೆಲವು ಹಣ್ಣುಗಳನ್ನು ಬಿಟ್ಟಿರುತ್ತೆ. ಆ ಹಣ್ಣು ಮರದಲ್ಲೇ ಪಕ್ವವಾಗ್ತಾ ಬರುತ್ತೆ. ಯಾವಾಗ ಹಣ್ಣು ಪೂರ್ಣ ಪ್ರಮಾಣದಲ್ಲಿ ಮರದಲ್ಲಿಯೇ ಅಥವಾ ಗಿಡದಲ್ಲಿಯೇ ಪಕ್ವವಾಗ್ತಾ ಬರುತ್ತೆ, ಅದು ತನ್ನ ಪರಾಕಾಷ್ಠೆಯನ್ನು ಮುಟ್ಟಿದಾಗ, ದಟ್ ಮೀನ್ಸ್ ಆ ಹಣ್ಣು ಸಂಪೂರ್ಣವಾಗಿ ಪಕ್ವತೆಯನ್ನು ಪಡೆದಾಗ ಅದು ಆ ಮರದಲ್ಲಿ ಇರೋದಿಲ್ಲ. ಯಾಕೆಂತಂದರೆ ತಾನು ಆ ಒಂದು ಗಿಡ ಅಥವಾ ಮರದ ಮೂಲಕ ಪಡ್ಕೋಬೇಕಾಗಿರುವಂತಹ ಅಷ್ಟು ಪೌಷ್ಟಿಕಾಂಶಗಳನ್ನು ಪಡ್ಕೊಂಡು ಅದು ಈ ಪರಿಪಕ್ವತೆಯನ್ನು ಸಾಧಿಸಿರುತ್ತೆ. ಸೊ ಇಟ್ ರಿಕ್ವೈರ್ಸ್ ನೋ ಮೋರ್ ಪೌಷ್ಟಿಕಾಂಶ. ದೆನ್ ವಾಟ್ ಹ್ಯಾಪನ್ಸ್? ದ ಫ್ರೂಟ್ ಡ್ರಾಪ್ಸ್. The fruit drops. You can see no more in the tree. Exactly like that. When the mind attains that paripakvate, it drops. When the mind of the sadhaka, it drops. That is the moment that he is qualified for the Brahma Gnana or the Brahma Vidya. He attains that knowledge. He is ready. He is Siddha. He is prepared, and such a sadhaka, he attains this siddhi called the kamo vasiyate. ಸೊ ಹೀಗೆ ಅವನ ಮನಸ್ಸು, ಚಿತ್ತ, ಅಂತಃಕರಣ ಇವೆಲ್ಲ ಪರಿಪಕ್ವತೆಯನ್ನು ಪಡ್ಕೊಂಡಾಗ ದೆನ್ ದಟ್ ಸಾಧಕ ಆರ್ ಎ ಯೋಗಿ ಈಸ್ ಪಾಸಿಬಲ್ ದಟ್ ಹಿ ಕ್ಯಾನ್ ಫೋಕಸ್ ಅಂಡ್ ಅಟೈನ್ ದಿಸ್ ಸಿದ್ಧಿ. ಸೊ ಪ್ರಾಣಾಯಾಮದ ಮೂಲಕ ಮನಸ್ಸನ್ನು ಆಕಾಶ ತತ್ವದಲ್ಲಿ ಆರ್ ಆಕಾಶಾತ್ಮನಲ್ಲಿ ಸ್ಥಿರಗೊಳಿಸಿದಾಗ ಎಲ್ಲೆಲ್ಲೂ ಸರ್ವಕಾಲದಲ್ಲೂ ಇರುವಂತಹ ಪ್ರಣವಧ್ವನಿ, ದಟ್ ಈಸ್ ವಿ ಕಾಲ್ ಇಟ್ ಓಂಕಾರ. ದಟ್ ಓಂಕಾರ ಸೌಂಡ್ ಕ್ಯಾನ್ ಬಿ ಹರ್ಡ್ ಬೈ ದಟ್ ಯೋಗಿ. ಸೊ ಫಾರ್ ದಿಸ್ he has to practice the pranayama, and through pranayama he has to focus his mind. ತನ್ನ ಮನಸ್ಸನ್ನು ಆಕಾಶ ತತ್ವದಲ್ಲಿ ಆರ್ ಆಕಾಶಾತ್ಮನಲ್ಲಿ ಧಾರಣೆ ಮಾಡಬೇಕು, ಸ್ಥಿರಗೊಳಿಸಬೇಕು. ಆಗ ದಿಸ್ ಓಂಕಾರ ಅನ್ನುವಂತಹದ್ದು ಸರ್ವಕಾಲದಲ್ಲಿಯೂ ಎಲ್ಲೆಲ್ಲೂ ಇರುವಂತಹ ಪ್ರಣವಧ್ವನಿ. ಇಟ್ ಈಸ್ ಆಲ್ವೇಸ್ ದೇರ್. ಬಟ್ ಸದಾ ಇರೋಂತಹ ಆ ದಟ್ ಓಂಕಾರ ಧ್ವನಿ ನೀನು ಕೇಳಿಸ್ಕೋಬೇಕು ಅಂತಂದರೆ ಯು ಶುಡ್ ಟ್ಯೂನ್ ಟು ದಟ್ ಫ್ರೀಕ್ವೆನ್ಸಿ. ದಟ್ ಈಸ್ ಪಾಸಿಬಲ್ ಓನ್ಲಿ ಥ್ರೂ ದಿ ಪ್ರಾಣಾಯಾಮ. ಥ್ರೂ ದಿ ಪ್ರಾಣಾಯಾಮ ದ ಯೋಗಿ ಹಿ ವಿಲ್ ಫೋಕಸ್ ಹಿಸ್ ಮೈಂಡ್ ಆನ್ ದಿ ಆಕಾಶ ತತ್ವ. ಆಗ ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ದಟ್ ಹಿ ಈಸ್ ಏಬಲ್ ಟು ಲಿಸನ್ ಟು ದಿಸ್ ಪ್ರಣವಧ್ವನಿ ಆರ್ ದಿ ಓಂಕಾರ. ಸೊ ಕೇವಲ ಅಷ್ಟು ಮಾತ್ರ ಅಲ್ಲ, ಹಿ ಗೆಟ್ಸ್ ಎ ಸಿದ್ಧಿ ಕಾಲ್ಡ್ ದೂರಶ್ರವಣ. ಸೊ ಈ ಒಂದು ಸಿದ್ಧಿಯನ್ನು ಅವನು ಪಡ್ಕೋತಾನೆ. ಎಲ್ಲೋ ದೂರದಲ್ಲಿ ಮಾತನಾಡ್ತಾ ಇರುವಂತಹ ಶಬ್ದವನ್ನು ಹಿ ಈಸ್ ಏಬಲ್ ಟು ಲಿಸನ್. ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಹಿಯರ್. ಸೊ ಬಿಕಾಸ್ ಆಫ್ ದ ಇಂಟೆನ್ಸ್ ಫೋಕಸಿಂಗ್ ಆಫ್ ದ ಮೈಂಡ್ ಇನ್ ಸ್ಪೇಸ್. ಸೊ ಅಷ್ಟು ಮಾತ್ರ ಅಲ್ಲ, ಅಂತಹ ಸಾಧಕ ಹಿ ಈಸ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ದಿ ಲ್ಯಾಂಗ್ವೇಜಸ್ ಆಫ್ ದಿ ಅನಿಮಲ್ಸ್. ನಾವು ಪ್ರಾಣಿಗಳು ಏನೋ ಕಿರುಚತ್ವೆ, ಬೊಗಳತ್ವೆ, ಈ ರೀತಿನೆಲ್ಲ ನಾವು ಹೇಳ್ತೀವಿ. ಬಟ್ ಆ ಒಂದು ಪ್ರಾಣಿಯ ಮಾತನ್ನು ಮತ್ತೊಂದು ಪ್ರಾಣಿ ಅದು ಆ ನಾಯಿ ಬೊಗಳಬಹುದು ಅಥವಾ ಕೂಗಬಹುದು, ಕಿರುಚಬಹುದು. ದಿ ಸೇಮ್ ಕೈಂಡ್, ಸೇಮ್ ಸ್ಪೀಷೀಸ್, ಅದೇ ವರ್ಗದ ಮತ್ತೊಂದು ಪ್ರಾಣಿ ಅದನ್ನು ಗುರುತಿಸುತ್ತೆ. ಹಕ್ಕಿಗಳ ಚಿಲಿಪಿಲಿ ಇರಬಹುದು. ಇವೆಲ್ಲ ಆ ಒಂದು ಭಾಷೆಯನ್ನು ಇಂತಹ ಸಾಧಕ ಇಟ್ಸ್ ಫಾರ್ ಹಿಮ್ ಈಸಿ ಟು ಅಂಡರ್ಸ್ಟ್ಯಾಂಡ್ ಬಿಕಾಸ್ ಆಫ್ ದಿಸ್ ಸಿದ್ಧಿ ದೂರಶ್ರವಣ. ಹೀಗೆ ಪರಮಾತ್ಮ ಉದ್ದವನಿಗೆ ಮತ್ತಷ್ಟು ಸಿದ್ಧಿಗಳನ್ನು ಹಾಗೂ ಅವುಗಳ ಲಕ್ಷಣವನ್ನು ತಿಳಿಸ್ತಾನೆ. ಮುಖ್ಯವಾಗಿ ಸಾಧಕನಿಗೆ ಬೇಕಾಗಿರುವಂತಹದ್ದು ಶ್ರದ್ಧೆ. ಶ್ರದ್ಧೆ ಈಸ್ ವೆರಿ ಇಂಪಾರ್ಟೆಂಟ್.
ಸ್ಪಿರಿಚುಯಾಲಿಟಿ ಅಂತ ಹೇಳಿದ ತಕ್ಷಣ ಶ್ರದ್ಧೆ ಮೇಜರ್ ರೋಲ್, ಅದು ಪ್ಲೇಸ್ ಎ ವೈಟಲ್, ಬಹಳ ದೊಡ್ಡ ಪಾತ್ರವನ್ನು ವಹಿಸುತ್ತೆ ಶ್ರದ್ಧೆ ಎನ್ನುವಂತಹದ್ದು. ಸೊ ಶ್ರದ್ಧೆ ಮತ್ತು ನಂಬಿಕೆ ಎನ್ನುವಂತಹದ್ದನ್ನು, ಅದಕ್ಕೆ ಆತ್ಮವಿಶ್ವಾಸ ಅಂತ ನಾವೇನು ಮಾತನಾಡ್ತೀವಿ, ಆ ಆತ್ಮವಿಶ್ವಾಸ ಅಂತ ನಾವು ಹೇಳ್ತೀವಿ, ಆದರೆ ಅದನ್ನು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದಾಗ ಇಟ್ ಈಸ್ ನಥಿಂಗ್ ಬಟ್ ದಿ ಶ್ರದ್ಧೆ ಆ್ಯಂಡ್ ನಂಬಿಕೆ. ದಟ್ ಶ್ರದ್ಧೆ ಆ್ಯಂಡ್ ನಂಬಿಕೆ ಈಸ್ ಕಾಲ್ಡ್ ದಿ ಆತ್ಮವಿಶ್ವಾಸ. ನಾವು ಯಾವುದೋ ಯಾರ ಜೊತೆನೋ ಮಾತನಾಡ್ಬೇಕಾದ್ರೆ ನಂಗೆ ಭಾಳ ಆತ್ಮವಿಶ್ವಾಸ ಇದೆಪ್ಪ, ಕಾನ್ಫಿಡೆನ್ಸ್ ಇದೆ ಅಂತ ಹೇಳ್ತೀವಿ. ಆತ್ಮವಿಶ್ವಾಸ ಅಂತಂದಾಗ ಕಾನ್ಫಿಡೆನ್ಸ್ ಅನ್ನುವಂತಹ ಪದವನ್ನು ಕೂಡ ಅಲ್ಲಲ್ಲಿ ಅರ್ಥೈಸ್ಕೋಬಹುದು. ಸೊ ಯಾವ ಸಂದರ್ಭದಲ್ಲಿ ನಾವು ಈ ಒಂದು ಕಾನ್ಫಿಡೆನ್ಸ್ ಅಥವಾ ಆತ್ಮವಿಶ್ವಾಸ ಅಂತ ಹೇಳ್ತೀವಿ ಅಂತಂದರೆ, ನಮಗೆ ಗೊತ್ತಿಲ್ಲದಂತೆ ಯಾವುದೇ ಒಂದನ್ನು ನಾವು ಬಹಳ ಶ್ರದ್ಧೆಯಿಂದ ಅದನ್ನು ನಾವು ನಂಬಿರ್ತೀವಿ. ಆ ಶ್ರದ್ಧೆ ಅಂತಂದರೆ ಎಸ್, ಇಟ್ ಈಸ್ ಕನ್ಫರ್ಮ್ಡ್. ವಾಟ್ ಈಸ್ ಆ್ಯಕ್ಚುಲಿ ಶ್ರದ್ಧೆ ಅಂತಂದರೆ, ಒಬ್ಬ ಗುರು ಹಿರಿಯರಲ್ಲಿ ಅವರ ಮಾತುಗಳಲ್ಲಿ ಅದನ್ನು ಅನುಮೋದಿಸುವಂತಹದ್ದು, ಗುರುವಾಕ್ಯವನ್ನು ಅನುಮೋದಿಸುವಂತಹದ್ದು ಈಸ್ ಕಾಲ್ಡ್ ಶ್ರದ್ಧೆ. ಸೊ ಶ್ರದ್ಧೆ ಮತ್ತು ಆತ್ಮವಿಚಾರದಲ್ಲಿ ನಂಬಿಕೆ ಈಸ್ ಕಾಲ್ಡ್ ದಿ ಆತ್ಮವಿಶ್ವಾಸ. ಸೊ ಹೀಗೆ ಆತ್ಮವಿಶ್ವಾಸವನ್ನು ಹೊಂದಿದಂತಹ ವ್ಯಕ್ತಿ ಎಷ್ಟೇ ಕಷ್ಟಕರವಾದಂತಹ ಕೆಲಸವನ್ನು ಕೂಡ ಅವನು ಬಹಳ ಅತಿ ಸುಲಭವಾಗಿ ನಿಭಾಯಿಸಬಲ್ಲ. ಅಂತಂದರೆ ಯಾವುದೇ ಒಂದು ಟಾಸ್ಕ್ ಅಂತ ಬಂದಾಗ ನಾವು 4-5 ಜನನ ಕೇಳ್ತೀವಿ, ಈಸ್ ಇಟ್ ಪಾಸಿಬಲ್ ಫಾರ್ ಯು ಟು ಡೂ ದಿಸ್? ಯಾವುದೋ ಒಂದು ಕೆಲಸವನ್ನು ನಾವು ಎಕ್ಸ್ಪ್ಲೈನ್ ಮಾಡಿಬಿಟ್ಟು ನಿಮ್ಮ ಇಷ್ಟು ಜನದಲ್ಲಿ ಯಾರಿಗೆ ಇದನ್ನು ಮಾಡಿ ಮುಗಿಸ್ತೀನಿ ಅನ್ನುವಂತಹ ಕಾನ್ಫಿಡೆನ್ಸ್ ಇದೆ ಅಂತ ನಾವು ಕೇಳಿದ್ರೆ, ಕೆಲವರು ಪಾಸಿಬಲ್ ಅಂತಾರೆ, ಇನ್ನು ಕೆಲವರು ಟ್ರೈ ಅಂತ ಹೇಳ್ತಾರೆ, ಐ ವಿಲ್ ಟ್ರೈ ಅಂತಾರೆ. ಆದರೆ ಯಾರೋ ಒಬ್ಬ ಹೇಳ್ತಾನೆ ಇಟ್ ಈಸ್ ಪಾಸಿಬಲ್ ಫಾರ್ ಮೀ, ನನಗೆ ಆ ಕಾನ್ಫಿಡೆನ್ಸ್ ಇದೆ, ನನ್ನಲ್ಲಿ ಆತ್ಮವಿಶ್ವಾಸವಿದೆ. ಸೊ ಹೀಗೆ ಆ ಕ್ಷಣದಲ್ಲಿ ಸಿಕ್ಕಂತಹ ಟಾಸ್ಕನ್ನು ಆತ್ಮವಿಶ್ವಾಸದಿಂದ ಯಾರು ಸ್ವೀಕರಿಸ್ತಾನೆ ಅಂತಹವನು ಇಟ್ ಈಸ್ ಪಾಸಿಬಲ್ ಫಾರ್ ಹಿಮ್ ಟು ಕಂಪ್ಲೀಟ್ ದಿ ಟಾಸ್ಕ್, ಗಿವನ್ ಟಾಸ್ಕ್. ಸೊ ಈ ಆತ್ಮವಿಶ್ವಾಸ ಅನ್ನುವಂತಹದ್ದು ಅವನಿಂದ ಅಷ್ಟೊಂದು ಸುಲಭವಾಗಿ ಕೆಲಸವನ್ನು ಮಾಡಿಸುತ್ತೆ. ಸೊ ಬೇರೆಯವರಿಗೆ ಅದು ಕಷ್ಟ ಅಂತ ಕಂಡು ಬಂದರೂ ಕೂಡ ಈ ರೀತಿಯ ಸಿದ್ಧಿಯನ್ನು ಗಳಿಸಿದಂತಹ ಸಾಧಕ ಅದನ್ನು ಬಹಳ ಸುಲಭವಾಗಿ ಸಾಧಿಸ್ತಾನೆ, ಬಿಕಾಸ್ ಆಫ್ ದಿ ಕಾನ್ಫಿಡೆನ್ಸ್ ಆ್ಯಂಡ್ ದಿ ಆತ್ಮವಿಶ್ವಾಸ. ಅವನಿಗೆ ಹೇಗೆ ಇದು ಪಾಸಿಬಲ್ ಅಂತಂದರೆ, ಅವನು ಸಂಪೂರ್ಣವಾಗಿ ತನ್ನನ್ನು ಪರಮಾತ್ಮನಲ್ಲಿ ಕೊಟ್ಕೊಂಡ್ಬಿಟ್ಟಿರ್ತಾನೆ. ಸೊ ದ ಇಂಟೆನ್ಸ್ ಫೋಕಸ್ ಆ್ಯಂಡ್ ದಿ ಡಿವೋಷನ್ ಅಪಾನ್ ದಿ ಗಾಡ್ ವಿಲ್ ಗೆಟ್ ಹಿಮ್ ಸೋ ಮೆನಿ ಸಚ್ ಥಿಂಗ್ಸ್. ಸೊ ಹೀಗೆ ಪರಮಾತ್ಮ ಉದ್ದವನಿಗೆ ಈ ರೀತಿ ಸಿದ್ಧಿಗಳು ಅಂತಂದ್ರೆ ಏನು, ಸಿದ್ಧಿಗಳನ್ನು ಪಡೆಯೋದು ಹೇಗೆ, ಯಾವ ಯಾವ ಧಾರಣೆಯಿಂದ ಯಾವ ಯಾವ ರೀತಿಯ ಸಿದ್ಧಿಗಳು ಸಿಗತ್ತೆ ಅದೆಲ್ಲವನ್ನು ಎಕ್ಸ್ಪ್ಲೈನ್ ಮಾಡ್ತಾನೆ. ಹೇ ಉದ್ದವ, ನಾನು ಎಲ್ಲ ಪ್ರಾಣಿಗಳ ಒಳಗೆ ಹೊರಗೆ ಸರ್ವತ್ರ ಎಲ್ಲ ಕಡೆ ನಾ ಇರಬಲ್ಲೆ. ಹೇಗೆ ಸೂಕ್ಷ್ಮ ಮತ್ತು ಪಂಚಮಹಾಭೂತಗಳು ಇರುತ್ತವೆಯೋ ಆ ರೀತಿಯಲ್ಲಿ ನಾನು ಸಮಸ್ತ ಪ್ರಾಣಿಗಳ ಒಳಗೆ ದ್ರಷ್ಟಾರೂಪದಿಂದ ಹಾಗೂ ಹೊರಗೆ ದೃಶ್ಯ ರೂಪದಿಂದ ಇರಬಲ್ಲೆ. ನನಗೆ ಒಳಗೆ ಮತ್ತು ಹೊರಗೆ ಅಂತ ಹೇಳಿ ಅಲ್ಲಿ ವ್ಯತ್ಯಾಸವೇ ಇಲ್ಲ, ಆ ಭೇದವೇ ಇಲ್ಲ ನನ್ನಲ್ಲಿ. ಕಾರಣ ನಾನು ನಿರಾವರಣ, ನನಗೆ ಬೌಂಡ್ರಿನೇ ಇಲ್ಲ. ಯಾರಿಗೆ ಬೌಂಡ್ರಿ ಅಂತ ಇರುತ್ತೆ ಆಗ ಅವನು ಬೌಂಡ್ರಿ ಒಳಗೆ ಅಥವಾ ಬೌಂಡ್ರಿ ಹೊರಗೆ ಅನ್ನೋ ರೀತಿಯಲ್ಲಿ ಮಾತನಾಡ್ತಾನೆ. ಆದರೆ ನಿರಾವರಣ, ಬೌಂಡ್ರಿನೇ ಇಲ್ಲ ಅಂತಂದಾಗ ಒಳಗೆ ಹೊರಗೆ ಎನ್ನುವಂತಹ ವ್ಯತ್ಯಾಸ ಅಥವಾ ಭೇದ ಅನ್ನುವಂತಹದ್ದು ಅವನಿಗೆ ಕಾಣೋದಿಲ್ಲ. ಸೊ ನಿರಾವರಣ ಅಂತಂದರೆ ಇಟ್ ಮೀನ್ಸ್ ಒಂದೇ ಅದ್ವಿತೀಯ ಆತ್ಮ, ಸರ್ವವ್ಯಾಪಿಕತ್ವ ಅವೆಲ್ಲ ಇದೆ, ಈ ಅರ್ಥವನ್ನು ಕೊಡುತ್ತೆ. ಸೊ ಹೀಗೆ ಪರಮಾತ್ಮ ಸಂಪೂರ್ಣವಾಗಿ ತನ್ನ ಪ್ರಿಯ ಭಕ್ತ ಉದ್ದವನಿಗೆ ಅವನೇ ಕೇಳ್ಕೊಂಡಿರ್ತಾನೆ, ಸಿದ್ಧಿಗಳ ಬಗ್ಗೆ ನನಗೊಂದು ಸ್ವಲ್ಪ ವಿಷಯವನ್ನು ತಿಳಿಸ್ಕೊಡು ಪರಮಾತ್ಮ ಅಂತ ಹೇಳಿದಾಗ ಸಂಪೂರ್ಣವಾಗಿ ಸಿದ್ಧಿಗಳ ಬಗ್ಗೆ ವರ್ಣನೆಯನ್ನು ಮಾಡ್ತಾನೆ, ಉಪದೇಶವನ್ನು ಕೊಡ್ತಾನೆ. ಸಿದ್ಧಿಗಳನ್ನು ಗಳಿಸಿಕೊಳ್ಳುವಂತಹ ಮಾರ್ಗ ಹಾಗೂ ಅದಕ್ಕಾಗಿ ಮಾಡಬೇಕಾಗಿರುವಂತಹ ಸಾಧನೆ ಮತ್ತು ಆ ಸಿದ್ಧಿಗಳ ಮೂಲಕ ಏನೆಲ್ಲವನ್ನು ಸಾಧಿಸಬಹುದು, ಹೀಗೆ ಎಲ್ಲವನ್ನು ಬಹಳ
ವಿವರವಾಗಿ ವಿಸ್ತರಿಸಿ ಉದ್ಧವನಿಗೆ ಉಪದೇಶವನ್ನು ಕೊಡ್ತಾನೆ. ಬಹಳ ಆಸಕ್ತಿಯಿಂದ ಉದ್ಧವ ಕೇಳ್ತಾನೆ. ಇವೆಲ್ಲವನ್ನ ಬಹಳ ಆಸಕ್ತಿಯಿಂದ ಪರಮಾತ್ಮ ಸಿದ್ಧಿಗಳ ಬಗ್ಗೆ ವರ್ಣನೆ ಮಾಡಿರುವಂತಹದ್ದನ್ನು ತುಂಬ ಆಸಕ್ತಿಯಿಂದ ಕೇಳ್ತಾನೆ. ಆದರೆ ಆಸಕ್ತಿಯಿಂದ ಕೇಳಿರೋದು ಸತ್ಯ, ಉದ್ಧವನಿಗೆ ಇದ್ಯಾವುದು ಬೇಕಾಗಿಲ್ಲ. ಬಿಕಾಸ್ ಈ ಸಿದ್ಧಿ ಅನ್ನುವಂತಹದ್ದು ಸಾಧಕನಲ್ಲಿ ಒಂದು ಬೈ ಪ್ರಾಡಕ್ಟ್ ಆಗಿ ಬಂದಾಗ ಹಿ ಕಂಟಿನ್ಯೂಸ್ ದಿ ಸಾಧನೆ. ಇಫ್ ದ ಸಿದ್ಧೀಸ್ ಅದೇ ಮೇಜರ್ ಆಗಿ ಅವನಿಗೆ ಕಾಣಿಸ್ಕೊಂಡ್ರೆ ಹಿ ಕೆನಾಟ್ ಕಂಟಿನ್ಯೂ ದಿ ಸಾಧನೆ. ಆದರೆ ಉದ್ಧವ ಹಿ ಈಸ್ ಎ ಪರಮ ಡಿವೋಟಿ, ಈಸ್ ಎ ಪರಮ ಭಕ್ತ, ಬಹಳ ದೊಡ್ಡ ಸಾಧಕ. ಅವನಿಗೆ ಸಾಧನೆ ಮುಂದುವರಿಸಬೇಕು ಅನ್ನುವಂತಹ ಆಸೆ ಇರುತ್ತೆ. ಆ್ಯಂಡ್ ಹಿ ವಾಂಟ್ಸ್ ಟು ಹ್ಯಾವ್ ದಿ ಅಲ್ಟಿಮೇಟ್ ಟ್ರೂತ್. ನನಗೆ ಬೇಕಾಗಿರುವಂತಹದ್ದೇ ಅಲ್ಟಿಮೇಟ್. ಸೊ ಅದರಿಂದ ನನಗೆ ಈ ಸಿದ್ಧಿಗಳಲ್ಲಿ ಆಸಕ್ತಿ ಇಲ್ಲ ಅನ್ನುವಂತಹದ್ದನ್ನು ಪರಮಾತ್ಮನಿಗೆ ಅವನು ತಿಳಿಸ್ತಾನೆ. ಮತ್ತೆ ಅವನು ಪರಮಾತ್ಮನನ್ನು ಪ್ರಶ್ನೆ ಮಾಡ್ತಾನೆ. ಯಾಕೆ ಪ್ರಶ್ನೆ ಮಾಡ್ತಾನೆ ಅಂತಂದರೆ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಇನ್ ದೀಸ್ ಸಿದ್ಧೀಸ್, ಐ ವಾಂಟ್ ಸಮಥಿಂಗ್ ಮೋರ್, ಐ ಆಮ್ ಗೋಯಿಂಗ್ ಟು ಆಸ್ಕ್ ಯು ಸಮಥಿಂಗ್ ಮೋರ್ ಅಂತ ಹೇಳಿ ಪರಮಾತ್ಮನನ್ನು ಮತ್ತೆ ಬೇರೆ ಕೆಲವುಗಳನ್ನು ಕೇಳ್ತಾನೆ. ಮತ್ತಷ್ಟು ವಿಚಾರಗಳಿದೆ, ಮುಂದಿನ ಅವಕಾಶದಲ್ಲಿ ಮತ್ತೆ ಮುಂದುವರಿಸೋಣ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈ ದಿನದ ಪ್ರವಚನ ಸೇವೆಯನ್ನು ಪರಮಾತ್ಮ ಶ್ರೀಕೃಷ್ಣನ ಪಾದಚರಣಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಅರ್ಪಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.